95 ಲಕ್ಷದಲ್ಲಿ ಕನ್ಸ್ಟ್ರಕ್ಷನ್ಸ್ ಡಿಸೈನ್ಸ್ ಪ್ಲಸ್ ಇಂಟೀರಿಯರ್. ಆಲ್ಮೋಸ್ಟ್ ನೀವು ಡಿಪ್ಪಿಂಗ್ ಒಂದು 5 ಅಡಿ ಮಾಡಿದೀವಿ. ಟೋಟಲ್ ಒಂದು 15 ಅಡಿ ಹೈಟ್ ಇದೆ. 15 ಅಡಿ ಹೈಟ್ ಇದೆ. ಓಪನ್ ಮಾಡಬಹುದು ಪ್ಲಸ್ ಇದನ್ನ ಸ್ಲೈಡಿಂಗ್ ಮಾಡಬಹುದು. ಎರಡು ಆಪ್ಷನ್ ಇದೆ. ಪಕ್ಕ ವಾಸ್ತುನು ನಿಮ್ಮದೇ 100% ವಾಸ್ತಾಗಿದೆ ಸರ್. ಎಲೆಕ್ಟ್ರಿಕ್ ವೆಹಿಕಲ್ ಏನಾದ್ರು ಬಂದ್ರೆ ಪಾಯಿಂಟ್ ಬಿಟ್ಟಿದ್ವಿ. ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡಿ ಫ್ಯೂಚರ್ ಪ್ಲಾನ್ ಗೆ ವೆಹಿಕಲ್ ನಂಬರ್ 1 ಇದು ಬರ್ಮಾಟಿಕ್ ಇದು. ಓಕೆ ನೋಡಿ, ಇದು 8 ಅಡಿ ವಿಂಡೋ ಇದು. ಸೊ 8 ಅಡಿ ವಿಂಡೋ ಇರೋದ್ರಿಂದ ನೋಡಿ, ಇಲ್ಲೂ ಕೂಡ ಒಂದು ದೊಡ್ಡ ವಿಂಡೋ ಇದೆ, ಅಲ್ಲೂ ಒಂದು ದೊಡ್ಡ. ಇದು 6 ಅಡಿ ವಿಂಡೋ 2 ಇದೆ ಸರ್. ಇದು ನಿಮ್ ದೇವ್ರ ಮನೆ ಒಂದು 6 ಅಡಿ 7 ಅಡಿ ಇದೆ. ಸ್ಪೇಷಿಯಸ್ ಆಗಿ 3 ಜನ ಕುತ್ಕೊಂಡು ಪೂಜೆ ಮಾಡಬಹುದು ಇದರಲ್ಲಿ. ಅಡುಗೆ ಮನೆಯೂ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಹೌದು ಸರ್. ಒಂದು ಸಿಂಪೋಲೋ ಟೈಲ್ಸ್, ಅಮೆಜಾನ್ ಗ್ರೇ ಇದಂತ ಸಿಂಪೋಲೋ ಬ್ರಾಂಡೆಡ್ ಟೈಲ್ಸ್. ಇದು ಅಮೆಜಾನ್ ಗ್ರೇ ಕಲರ್. ಸಪೋಸ್ ಒಂದು 30-40 ಒಂದು 3 ಫ್ಲೋರ್ ಅಂದ್ರೆ ಇಂಟೀರಿಯರ್ ಎಲ್ಲ ಸೇರಿ ಒಂದು 8 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್. 8 ಮಂತ್ಸ್ ಆರಾಮಾಗಿ ಎಲ್ಲ ಜಾಗ್ವಾರು ಯೂಸ್ ಮಾಡಿದ್ವಿ. ಈ ಮನೆಗೆಲ್ಲ ಜಾಗ್ವಾರ್ ಯೂಸ್ ಮಾಡಿರೋದು. ಯಾವುದೇ ಬಜೆಟ್ ಅಲ್ಲಿ ಇದ್ರು ಬರೀ ನಾವು ಇಷ್ಟು ದೊಡ್ಡ ಮನೆ ಬರೀ ಹೈ ಎಂಡ್ ಪ್ಯಾಕೇಜ್ ಅಲ್ಲಿ ಅಂತೇನಿಲ್ಲ, ಲೋ ಎಂಡ್ ಪ್ಯಾಕೇಜ್ ಅಲ್ಲೂ ನಾವು ಮನೆ ಕಟ್ಕೊಡ್ತೀವಿ ಸರ್. ಗ್ಯಾರಂಟಿ ವಾರಂಟಿ ಯಾವ ರೀತಿ ಇರುತ್ತೆ ಸರ್? ಗ್ಯಾರಂಟಿ ನಿಮಗೆ ಸ್ಟ್ರಕ್ಚರ್ ವ್ಯಾರಂಟಿ ಲೈಫ್ ಟೈಮ್ ಇರುತ್ತೆ. ನಿಮಗೆ ವಾರಂಟಿ 5 ಇಯರ್ಸ್ 10 ಇಯರ್ಸ್ ವಾರಂಟಿ ಇರುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಹಾಸನದ ಸಮೀಪ ಇರುವಂತಹ ಹೊಳೆನರಸೀಪುರಕ್ಕೆ ಬಂದಿದ್ದೀನಿ. ನೋಡಿ, ನನ್ನ ಹಿಂದೆ ಒಂದು ಬೆಳಕಿನ ಬಂಗಲೆ ಇದೆ. ಈ ಬಂಗಲೆಯನ್ನ ಕಟ್ಟಿರೋದು SK ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅವರು. ಸೊ ಇವತ್ತು ಇಲ್ಲಿಗೆ ಬಂದಿರುವಂತಹ ಉದ್ದೇಶ ಏನ್ ಗೊತ್ತಾ? ಈ ಮನೆಯನ್ನ ನೀವು ನೋಡ್ಬೇಕು. ಯಾರಾದ್ರೂ ಮನೆ ಕಟ್ಟುವ ಕನಸನ್ನ ಇಟ್ಕೊಂಡಿದ್ರೆ ಅವರಿಗೆ ಹೆಲ್ಪ್ಫುಲ್ ಆಗ್ಬೇಕು ಅನ್ನುವಂಥ ಸದುದ್ದೇಶದಲ್ಲಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನಿಮಗೆ ಈ ಮನೆಯ ಹೊರಗಡೆಯ ಪ್ರಾಂಗಣವನ್ನ ನೋಡುವಾಗ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು, ಗದ್ದೆ ಇದೆ. ಬಹುಶಃ ಈ ಮನೆಯ ಓನರ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ನಾನೇನ್ ನಿಂತಿದ್ದೀನಿ, ಈ ಮೈನ್ ರೋಡ್ ಇದೆಯಲ್ಲ, ಈ ರೋಡ್ಗೆ ನನ್ನ ಮನೆ ಎತ್ತರಕ್ಕೆ ಬರಬೇಕು ಅಂತ ಹೇಳಿ ಇಷ್ಟು ಬಹುಶಃ ಒಂದು 10 ಫೀಟ್ ಹೈಟ್ ಮಾಡಿ ಈ ಮನೆಯನ್ನ ಕಟ್ಟಿದ್ದಾರೆ. ಸೊ ಇದನ್ನ ಕಂಪ್ಲೀಟ್ ನಿಂತು ಕಟ್ಟಿರುವಂಥದ್ದು SK ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶಿವಕುಮಾರ್ ಅವರು ಇಲ್ಲೇ ಇದ್ದಾರೆ. ಸರ್, ಕಾರ್ಯಕ್ರಮ ಸ್ವಾಗತ. ಕಳೆದ ಬಾರಿ ನಿಮ್ಮ ಒಂದು ಮನೆಯನ್ನ ನಾವು ತೋರಿಸಿದ್ವಿ, ಅದು ಬೆಂಗಳೂರಲ್ಲಿ. ಆದ್ರೆ ಈ ಬಾರಿ ಹೊಳೆನರಸೀಪುರಕ್ಕೆ ಬಂದಿದ್ದೀವಿ. ಈ ಒಂದು ಬೆಳಕಿನ ಬಂಗಲೆ ರೆಡಿ ಆಗಿರೋದು ಕೇವಲ 95 ಲಕ್ಷದಲ್ಲಿ. ಅದು ಮತ್ತೊಮ್ಮೆ ಹೇಳೋಕೆ ಇಷ್ಟಪಡ್ತೀನಿ, 95 ಲಕ್ಷದಲ್ಲಿ ಕನ್ಸ್ಟ್ರಕ್ಷನ್ಸ್ ಡಿಸೈನ್ಸ್ ಪ್ಲಸ್ ಇಂಟೀರಿಯರ್ ಅಲ್ವಾ ಸರ್? ಹೌದು ಸರ್. ಎಲ್ಲವೂ ಒಟ್ಟಾಗಿ ಈ ಮನೆ 95 ಲಕ್ಷದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಯಾಕೆ ಇದನ್ನ ಬೆಳಕಿನ ಬಂಗಲೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಮನೆಯ ಸಂಪೂರ್ಣ ಆಯ ಇದೆಯಲ್ಲ, ಎಲ್ಲಾ ಕಡೆನೂ ಕೂಡ ಬೆಳಕು ಬರುತ್ತೆ ಇಲ್ಲಿ. ಸೊ ಹಾಗಾಗಿ ಈ ಮನೆಯನ್ನ ನೋಡ್ಬೇಕು ಅಂತ ಅನ್ನಿಸ್ತು ಸರ್, ಇವತ್ತು ಬಂದಿದ್ದೀನಿ. ಈಗ ಪ್ರಾರಂಭದಲ್ಲಿ ನಾವು ಮನೆಯ ವಿಸ್ತೀರ್ಣದ ಬಗ್ಗೆ ಹೇಳಬೇಕು, ಅದ್ರ ಜೊತೆಗೆ ರೋಡ್ಗೆ ಹೈಟ್ ಆಗ್ಬೇಕು ಅಂತ ಹೇಳಿ 8 ರಿಂದ 10 ಫೀಟ್ ಹೈಟ್ ಮಾಡಿದ್ದೀರಾ ಅಲ್ವಾ ಸರ್? ಹೌದು ಸರ್. 10 ಫೀಟ್. ಬಹುಶಃ ನಿಮ್ಗೆ ಒಂದಿಷ್ಟು ಲೋಡ್ ಮಣ್ಣುಗಳೇ ಈ ಮನೆಯ ನಿರ್ಮಾಣಕ್ಕೆ ಬೇಕಾಗಿರಬಹುದು ಅಂತ ಅನ್ಕೊಂತೀನಿ. ಹೇಗೆ ಸರ್ ಇದರ ಪ್ಲಾನಿಂಗ್ ಶುರುವಾಗಿದ್ದು ಹೇಗೆ ಅಂತ? ಸರ್, ಇದು ಒಂದು ಆಕ್ಚುಲಿ ಒಂದು ಸೈಟ್ ಮೆಜರ್ಮೆಂಟ್ ನಿಮ್ಗೆ ಒಂದು 50 ಅಡಿಗೆ 100 ಅಡಿ ಇದೆ ಕಾಂಪೌಂಡ್ ಸೇರಿದ್ರೆ. ಓಕೆ. ಬಟ್ ಮನೆ ಕನ್ಸ್ಟ್ರಕ್ಷನ್ ಮಾಡಿರೋದು ನಿಮ್ಗೆ 53ಗೆ 31. ಬಟ್ ನಮ್ಗೆ ಇದು ಮೇನ್ ಪ್ರಾಬ್ಲಮ್ ಏನು ಅಂದ್ರೆ, ಮನೆ ಡೌನ್ ಇದೆ, ಸೈಟ್ ಡೌನ್ ಇದೆ ರೋಡ್ಗಿಂತ. ಬಟ್ ವಾಸ್ತು ಅಷ್ಟೇ, ನಮ್ಗೆ ವಾಸ್ತು ಮಾಡ್ಬೇಕಾದ್ರೆ ಮನೆ ರೋಡ್ಗಿಂತ ಹೈಟ್ ಇರ್ಬೇಕು. ಹೌದು. ಸೊ ಹಂಗಾಗಿ ಮನೆ ಹೈಟ್ ಮಾಡಿದೀವಿ. ಆಲ್ಮೋಸ್ಟ್ ಒಂದು ರೋಡ್ ಲೆವೆಲ್ ಇಂದ ಒಂದು 2 ಅಡಿ ಹೈಟ್ ಇದೆ. ಪ್ಲಸ್ ನಿಮ್ಗೆ ಮಣ್ಣು ಆ ಸೈಟ್ ಇಂದ ನಿಮ್ಗೆ ಒಂದು 10-12 ಅಡಿ ಮೇಲೆ ತಗೊಂಡಿದೀವಿ. ಪ್ಲಸ್ ಆಲ್ಮೋಸ್ಟ್ ನೀವು ಡಿಪ್ಪಿಂಗ್ ಒಂದು 5 ಅಡಿ ಮಾಡಿದೀವಿ. ಟೋಟಲ್ ಒಂದು 15 ಅಡಿ ಹೈಟ್ ಇದೆ. 15 ಅಡಿ ಹೈಟ್ ಇದೆ. 15 ಅಡಿಯಿಂದ ನಿಮ್ಮ ಪಂಚಾಂಗದ ಸ್ಟ್ರಕ್ಚರ್ ಸ್ಟಾರ್ಟ್ ಆಗಿದೆ. ಪ್ಲಸ್ ನಿಮ್ಗೊಂದು ಮಣ್ಣು ಅಷ್ಟೇ ಒಂದು 750 ಟ್ರ್ಯಾಕ್ಟರ್ ಮಣ್ಣು ಬಿದ್ದಿದೆ ಇದಕ್ಕೆ. ಅಬ್ಬಾ ನೋಡಿ, ಅದಕ್ಕೆ ಎಷ್ಟೊಂದು ಕೆಲಸ ಆಗಿರ್ಬೋದು. ಮತ್ತೆ ಇನ್ನೊಂದು ವಿಚಾರ, ಈ ಹೊಳೆನರಸೀಪುರದ ಮೊದಲನೇ ಮನೆ ಇದು ಅಂತ. ನಿಮ್ಗೆ ಈ ಕಡೆ ಎಲ್ಲ ನೋಡಿದ್ರೆ ಸುತ್ತಮುತ್ತ ಒಂದ್ಸಲ ತೋರಿಸ್ಬೋದು, ಎಲ್ಲ ಹಳ್ಳಿಗಳಿದಾವೆ. ಹಳ್ಳಿಯ ಪ್ರಾರಂಭದ ಮೊದಲನೆಯ ಮನೆಯೇ ಈ ಒಂದು ಮಹಲ್. ಇದು ನೋಡಿ, ಇದು ಬೆಳಕಿನ ಮಹಲ್ ಅಂತನಾದ್ರೂ ಕರಿಬಹುದು, ಇಲ್ಲ ಬೆಳಕಿನ ಬಂಗಲೆ ಅಂತ ಆದ್ರೂ ಕರಿಬಹುದು. ಫ್ರಂಟ್ ಎಲಿವೇಶನ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಇದು ನಿಮ್ದೇ ಡಿಸೈನ್? ಹೌದು ಸರ್, ನಮ್ದೇ ಡಿಸೈನ್. ಸೇಮ್ 3D ವ್ಯೂ ಕೊಟ್ಟಿದೀವಿ. ಅದ್ರಲ್ಲಿ ಏನ್ ಡಿಸೈನ್ ಅಲ್ಲಿ ಏನಿದೆಯೋ ಸೇಮ್ ಅದೇ ತರ ನಿಮ್ಗೆ ತೋರಿಸ್ತೀನಿ. ಸೇಮ್ ಏನಿದೆ ಕಲರ್ ಅಷ್ಟೇ. ನಿಮ್ಗೆ ಸ್ಟೋನ್ ಕ್ಲಾಡಿಂಗ್ ಇರ್ಬೋದು, ಮತ್ತೆ HPL ಶೀಟ್ ಇರ್ಬೋದು. ಸೇಮ್ ಏನಿದೆ ಅದೇ ತರ ಕೊಟ್ಟಿದ್ದೀವಿ. ಓಕೆ. ಇದೀಗ ಗೇಟು ಈಗ ನಾರ್ಮಲಿ MS ಗೇಟ್ ಆಗ್ತದೆ ಸರ್. ಹೌದು, ಎಲ್ಲ ಕಡೆ. ಇದು SS ಗೇಟ್. ಇದು ಒಂದ್ ಕಡೆ ನೀವು ಓಪನ್ ಮಾಡಬಹುದು, ಪ್ಲಸ್ ಇದನ್ನ ಸ್ಲೈಡಿಂಗ್ ಮಾಡಬಹುದು. 2 ಆಪ್ಷನ್ ಇದೆ. ಇದು ಕಾರ್ ಏನಾದ್ರು ಬಂದ್ರೆ
ಓಪನ್ ಮಾಡ್ಲಿಕ್ಕೆ. ಇದನ್ನ ನೋಡೇ ಇರ್ಲಿಲ್ಲ ನಾನು. ನೆಕ್ಸ್ಟ್ ಇದ್ ನೋಡಿದ್ರೆ ನೀವು ಯಾರೋ ಒಬ್ರು ಒಳಗೆ ಹೋಗ್ಬೇಕಂದ್ರೆ ಇದ್ ಮಾಡ್ಲಿಕ್ಕೆ ಈ ತರ ಇದೆ ನೋಡಿ. ಇದು ಓಪನ್ ಆಗುತ್ತೆ. ಆಮೇಲೆ ಇದನ್ನ ಸ್ಲೈಡ್ ಕೂಡ ಮಾಡಬಹುದು ನೀವು. ಚೆನ್ನಾಗಿದೆ. ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಸರ್ ಇದು. ಹೌದು ಸರ್. ಎಸ್. ಇಲ್ಲಿ ಬಂದ್ರೆ ನೋಡಿ, ಬಹುಶಃ ಇವ್ರ ಹತ್ರ ಒಂದು 10 ಕಾರ್ ಇದ್ರು ನಿಲ್ಸ್ಕೋಬಹುದು, ಆರಾಮಾಗಿ ನಿಲ್ಸ್ಕೋಬಹುದು ಸರ್. ಸೈಡ್ ವಿಸ್ತೀರ್ಣ ಎಷ್ಟೆಷ್ಟು ಬಿಟ್ಟಿದ್ದೀರಾ ಸರ್? ಈಗ ನಾರ್ಮಲಿ ನಾವು ಸಿಟಿಲಿ 1 ಫೀಟ್, ಅರ್ಧ ಫೀಟ್, 2 ಫೀಟ್ ಒಳಗಡೆ ಬಿಡ್ತೀವಿ. ಹೌದು ಸರ್. ಇದು ನೋಡಿದ್ರೆ 4-5 ಫೀಟ್ ಅಕ್ಕಪಕ್ಕ ಬಿಟ್ಟಿದ್ದೀರಾ. ಸಿಟಿಲಿ ನಮ್ ಜಾಗ ಇರಲ್ಲ, ಸಿಗುತ್ತೆ 40 ಇಲ್ಲ 20-30 ಸೈಡ್ ಸಿಗುತ್ತೆ. ಬಟ್ ನಮ್ಗೆ ಜಾಗ ಇರೋದ್ರಿಂದ ಬೆಳಕಿಗೆ ಮೈನ್ ಮಹತ್ವ ಕೊಟ್ಟಿದೀವಿ. ಸೊ ನಿಮ್ಗೆ ಇಲ್ಲಿ ಕಾರ್ಗೆ ಒಂದು 20 ಅಡಿ ಇದೆ ಸ್ಪ್ಯಾನ್ ಲೆಂತ್. 20 ಅಡಿ. ಹೌದು ಸರ್. ಹಿಂದೆಗಡೆನೆ ಒಂದು 4 ಅಡಿ ಬಿಟ್ಟಿದೀವಿ ಪ್ಯಾಸೇಜ್. ಸೊ ಈ ಕಡೆ ನೋಡಬಹುದು, ಈ ಕಡೆ ಒಂದು 15 ಅಡಿ 20 ಅಡಿ ಬಿಟ್ಟಿದ್ದೀವಿ ಪ್ಯಾಸೇಜ್. ಸರ್ ಆ ಕಡೆ ಒಂದು ಟಾಯ್ಲೆಟ್ ಇಟ್ಟಿದ್ದೀರಾ? ವಾಯುಮೂಲೆಗೆ ಒಂದು ಟಾಯ್ಲೆಟ್ ಇಟ್ಟಿದ್ದೀವಿ. ಏನದು ಸರ್? ಯಾರಾದ್ರೂ ಹೊರಗಡೆ, ಇದು ಹಳ್ಳಿ ಅಲ್ವಾ, ಸ್ವಲ್ಪ ಜನ ಹೊರಗಡೆ ಕಾರಿಗೆ ಏನಾದ್ರು ಹೋದ್ರು ಸ್ನಾನ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಸೊ ಹಂಗಾಗಿ ಅಲ್ಲೊಂದು ವಾಶ್ರೂಮ್ ಕೊಟ್ಟಿದ್ದೀವಿ. ಪಕ್ಕ ವಾಸ್ತುನು 100% ವಾಸ್ತುಗಿದೆ ಸರ್. ನೀವೇ ಸ್ಟಡಿ ಮಾಡಿದಿರಾ? ವಾಸ್ತು ಸ್ಟಡಿ ಮಾಡಿದೀವಿ. 100% ವಾಸ್ತು ಮಾಡಿದೀವಿ. ಆಕ್ಚುಲಿ ಸೌತ್ ರೋಡ್ ಬರುತ್ತೆ, ನಾರ್ತ್ ಈಸ್ಟ್ ಡೋರ್ಗೆ ನಾವು ಡೋರ್ ಕೊಟ್ಟಿದ್ದೀವಿ. ಫ್ರಂಟ್ ಎಲಿವೇಶನ್ ಅಲ್ಲಿ ಏನೇನಿದೆ ಅನ್ನೋದು ಒಂದ್ಸಲ ಹೇಳ್ಬೋದು ಸರ್? ಫ್ರಂಟ್ ಎಲಿವೇಶನ್ ಅಲ್ಲಿ ನಾವು ನೋಡಬಹುದು, ಇದಕ್ಕೆ HP ಇದು ನೋಡಿ, ಇದು ನೋಡ್ರಿ HPL ಶೀಟ್, ಹೈ ಪ್ರೆಷರ್ ಲ್ಯಾಮಿನೇಟ್ ಶೀಟ್ ಅಂತಾರೆ. ಹೈಲೈಟ್ ಮಾಡಕ್ಕೆ HPL ಶೀಟ್ ಕೊಟ್ಟಿದ್ದೀವಿ. ಪ್ಲಸ್ ನ್ಯಾಚುರಲ್ ಸ್ಟೋನ್ ಕೊಟ್ಟಿದ್ದೀವಿ. ಇದನ್ನ ನ್ಯಾಚುರಲ್ ಸ್ಟೋನ್ ಪ್ಲಸ್ ಆಮೇಲೆ ಇದು ಕಲರ್ ಅಷ್ಟೇ ನೀವು ನೋಡಬಹುದು, ಸೇಮ್ 3DB ಏನಿದೆ ಸೇಮ್ ಅದೇ ಕೊಟ್ಟಿದ್ದೀವಿ. ಪ್ಲಸ್ ಇಲ್ಲೊಂದು ಗ್ಯಾಸ್ ಸಿಲಿಂಡರ್ ಇಡಕ್ಕೆ ಇದೊಂದು ಆಪ್ಷನ್ ಮಾಡಿ ಕೊಟ್ಟಿದ್ದೀವಿ. ಇನ್ನು ಆಪ್ಷನ್ ಆನ್ ಮಾಡ್ಬೋದು ಹಿಂಗೆ. ವಾವ್, ಇದು ಸಖತ್ತಾಗಿದೆ ಸರ್. ಇದು ಸಿಲಿಂಡರ್ ಇಟ್ಬಿಟ್ಟು ಒಳಗಡೆ ಹಾಕ್ಬಹುದು ಸರ್, ಒಳಗಡೆ ಹಾಕ್ಬಹುದು. ಬೇಕಾದಾಗ 2 ಸಿಲಿಂಡರ್ ಇಡ್ಬೋದು ನೀವು. ಇಲ್ಲಿಂದ ಆಪ್ಷನ್ ಕೊಟ್ಟಿದ್ದು ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಬ್ಯೂಟಿಫುಲ್ ಆಗಿದೆ. ಇದು ಒಂಥರ ಹೈಲೈಟ್ ಸರ್ ಈ ಮನೆಯಲ್ಲಿ. ಆಮೇಲೆ ಕಿಟಕಿಗಳು ಲೈಟ್ ಬರೋದಕ್ಕೆ ಎಷ್ಟು ಬೇಕು ಅಷ್ಟು, ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದೀರಾ? ಹೌದು ಸರ್. ಏನ್ ಓನರ್ ರಿಕ್ವೈರ್ಮೆಂಟ್ ಇತ್ತಾ ಹೇಗೆ ಅಂತ? ಸರ್ ಹೌದು ಸರ್, ಓನರ್ ನಮಗೆ ಬೆಳಕು ಎಷ್ಟು ಬರ್ತದೆ ಸರ್ ಮ್ಯಾಕ್ಸಿಮಮ್, ಯಾಕಂದ್ರೆ ಇದು ಆಲ್ಮೋಸ್ಟ್ ಸುತ್ತ ಜಾಗ ಇದೆ ನಮಗೆ ಎಲ್ಲ ಕಡೆ. ಸೊ ಅದರಿಂದಾಗಿ ನಮಗೆ ಮೇನ್ ವೆಂಟಿಲೇಷನ್ ಬೆಳಕು ಬೇಕು ಅಂದ್ರು. ನಮ್ ಕಾನ್ಸೆಪ್ಟ್ ಇರೋದೇ ನಮ್ ಮೈಂಡ್ ಅಲ್ಲಿ ನೋಡಬಹುದು. ನಮ್ ಕಂಪನಿ ಮೈನ್ ಕಾನ್ಸೆಪ್ಟ್ ಬೆಳಕು ಕೊಡೋದು. ಹೌದು, ಹಂಗಾಗಿ. ಹೌದು ಸರ್. ಇದೇನಿದು? ಇದು ಕಬ್ಬಿಣದ ಇದು ಸರ್. ಇದು ಎಲಿವೇಶನ್ ಅಲ್ಲಿ ಬಂದಿದೆ. ಓಕೆ. ಸೊ ಅದ್ರ ಪರ್ಪಸ್ಗೋಸ್ಕರ ಎಲಿವೇಶನ್ ಯೂಸ್ ಮಾಡಿದೀವಿ. ಇದೊಂದು 1 ಅಡಿಗೆ 1 ಅಡಿ ಇದೆ, ಆಲ್ಮೋಸ್ಟ್ 1 ಫೀಟ್ ಇದೆ. ಇದು ಏನು ಆಗಲ್ವಾ ಸರ್? ಇದು ಒಂದು 3 ಇಯರ್ಸ್ ಒಂದ್ಸಲ ಪೇಂಟ್ ಮಾಡ್ಬೇಕು. ಪೇಂಟ್ ಮಾಡೋದ್ ಬಿಟ್ರೆ ಏನಾಗಲ್ಲ. ನಿಮ್ಗೆ ನೋಡಿ, ಮತ್ತೆ ಜೋಕಾಲಿ ಹಾಕೊಳ್ಳಕ್ಕೆ 1-2 ಪಾಯಿಂಟ್ ಕೂಡ ಬಿಟ್ಟಿವಿ ಇದ್ರಲ್ಲಿ. ಮನೆ ಒಂಥರ ಹೈಲೈಟ್. ಹೌದು, ಹೈಲೈಟ್ ಇದೆ. ಓಕೆ. ಸಂಪ್ ಎಷ್ಟಿದೆ ಸರ್ ಇಲ್ಲಿ? ಸರ್ ಸಂಪ್ ನೋಡಬಹುದು. ಸಂಪ್ ಒಂದು 10,000 ಲೀಟರ್ ಸಂಪ್ ಇದೆ. ಇದು ದೇವ್ರ ಮೂಲೆಗಿದೆ, ಈಶಾನ್ಯ ಮೂಲೆ ಅಂತಾರೆ. ಓಕೆ. ಸೊ ಇಲ್ಲೊಂದು ಸಂಪ್ ಕೊಟ್ಟಿದ್ದೀವಿ. ವಾವ್, ಫುಲ್ ಇದೆ ನೀರು. 10,000 ಲೀಟರ್ ಇದೆ. ಹೌದು ಸರ್, ಇದೆ. ಓಕೆ ಓಕೆ, ಸೂಪರ್. ಈಶಾನ್ಯ ಮೂಲೆಗೆ ಬರೋ ವಾಸ್ತುಗೆ ಹಂಗಾಗಿ ಕೊಟ್ಟಿದ್ದೀವಿ. ಈ ಕಡೆ ಬಂದ್ರೆ ಇಲ್ಲೂ ಕೂಡ ಒಂದಿಷ್ಟು ಜಾಗ ಇದೆ. ಅಂದ್ರೆ ನಾರ್ಮಲಿ ಬೈಕ್ ಗಳನ್ನ ನಿಲ್ಸ್ಕೊಳ್ಳೋದಕ್ಕೆ ಅಥವಾ ಏನಾದ್ರೂ ಮುಂದಿನ ದಿನದಲ್ಲಿ ಅವ್ರೇನಾದ್ರೂ ಗಾರ್ಡನ್ ಮಾಡ್ಕೋಬೇಕಂತ ಹೇಳಿದ್ರು ಕೂಡ ಅದಕ್ಕೂ ಇಲ್ಲಿ ಅವಕಾಶ ಇದೆ. ಹೌದು ಸರ್. ಸರ್, ಇಲ್ಲಿಗ ಇದು ಮೀಟರ್ ಬಾಕ್ಸ್ ಅಲ್ವಾ ಇದು? ಓಕೆ ಓಕೆ. ಇಲ್ಲೊಂದು ಪಾಯಿಂಟ್ ಇದೆ, ಇದೇನು ಚಾರ್ಜಿಂಗ್? ಸರ್, ಇದು ಎಲೆಕ್ಟ್ರಿಕ್. ನಾವು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿ ನಿಮ್ಗೆ. ಎಲೆಕ್ಟ್ರಿಕ್ ವೆಹಿಕಲ್ ಏನಾದ್ರು ಬಂದ್ರೆ ಬೇಕು ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ನೆಕ್ಸ್ಟ್ ಬಂದ್ರೆ ಇಲ್ಲೊಂದು ಪಾಯಿಂಟ್ ಬಿಟ್ಟಿದ್ವಿ. ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡಿ ಫ್ಯೂಚರ್ ಪ್ಲಾನ್ಗೆ. ವಾವ್, ಸೂಪರ್ ಸರ್. ಬನ್ನಿ ಒಳಗಡೆ ಹೋಗೋಣ. ಅದು ಹೇಗಿದೆ ಅಂತ ಹೇಳಿದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನಿಮ್ಗೆ ಅದನ್ನ ನೋಡಿದ್ರೆ ಖುಷಿ ಆಗುತ್ತೆ ಸರ್. ಇದು ಮೈನ್ ಡೋರ್. ಇದು ಸರ್ ಇದು ಬರ್ಮಾ ಟೀಕ್ ಅಂತ ಸರ್. ಟೀಕ್ ಅಲ್ಲೇ ನಂಬರ್ 1 ಇದು ಬರ್ಮಾ ಟೀಕ್. ಇದು ನಿಮ್ಗೆ ಇದು 8 ಇಂಚ್ ಅಗಲ ಇದೆ. 8 ಇಂಚಿಗೆ ಆಲ್ಮೋಸ್ಟ್ 4-5 ಇಂಚ್ ಇದೆ. ಓಕೆ. ಇದು ಏನಕ್ಕೆ ಬಿಟ್ಟಿದ್ದು ಸರ್ ಈ ಪಕ್ಕದಲ್ಲಿ? ಸರ್, ಇದು ಡಿಸೈನ್ಗೂ ಹೌದು, ಪ್ಲಸ್ ಬೆಳಕು ಬರಕ್ಕೂ ಹೌದು. ಆಮೇಲೆ ಇದು ನೋಡ್ಬೋದು, ನಿಮ್ಗೆ SS ರಾಡ್ ಇದೆ. ಓಕೆ. ಬರ್ಮಾ ಟೀಕ್ ಇದು. ಓಕೆ ಓಕೆ. ಆಲ್ಮೋಸ್ಟ್ ನಿಮ್ಗೆ ಇದು ಡೋರ್ ನಿಮ್ಗೆ 1.5 lakh ವರೆಗೂ ಬಿದ್ದಿದೆ. ಓಹೋ, ಈ ಡೋರ್ಗೆ? ಹೌದು. ಎಸ್, ಬನ್ನಿ ನೋಡಿ. ಅದೊಂಥರ ಮಹಲ್ ತರ ಇದೆ ನೋಡಿ. ಹೇಗಿದೆ ಅಂತ ಹೇಳಿದ್ರೆ ಒಂದು ಲೈಟ್, ಒಂದು ಫ್ಯಾನ್ ಕೂಡ ತುಂಬಾ ಚೆನ್ನಾಗಿದೆ. ಮನೆ ಒಳಗಡೆ ಬಂದ್ರೆ ಬಹುಶಃ ನಾವೆಲ್ಲ ಅನ್ಕೊಂತೀವಿ ಹಾಲ್ ತುಂಬಾ ದೊಡ್ಡದಿರ್ಬೇಕು ಅಂತ. ಸೊ ಅದಕ್ಕೆ ಇಲ್ಲಿ ಹೇಳಿ ಮಾಡಿಸ್ದಂಗಿದೆ ಸರ್. ಇಲ್ಲಿ ಒಳಗಡೆ ಎಂಟ್ರಿ ಆದ್ರೆ ನಮ್ಗೆ 2-3 ವಿಚಾರ ತುಂಬಾ ಪ್ಲಸ್ ಅಂತ ಅನ್ಸುತ್ತೆ. ಒಂದು, ಈಗ ನೋಡಿ, ನಾವಿಲ್ಲಿ ತೋರ್ಸೋದಕ್ಕೋಸ್ಕರ ಕೆಲವೊಂದು ಲೈಟ್ಗಳನ್ನು ಹಾಕಿದೀವಿ. ಬಿಟ್ರೆ ಇಲ್ಲಿ ಬಂದ್ರೆ ಸರ್ ಕಂಪ್ಲೀಟ್ ಬೆಳಕು ನೋಡಿ. ಮನೆ ಒಳಗಡೆ ಕಂಪ್ಲೀಟ್ ಬೆಳಕು ಬೀಳುತ್ತೆ. ಹಂಗಾಗಿ ಇದನ್ನ ನಾನು ಬೆಳಕಿನ ಮನೆ, ಬೆಳಕಿನ ಮಹಲ್ ಅಂತ ಕರೆದಿರುವಂಥದ್ದು. ನೋಡಿ, ಸಣ್ಣದಲ್ಲ, ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ. ಅದಕ್ಕೊಂದು ಲೈಟಿಂಗ್ ಕೂಡ ನೀವು ಪ್ರೊವೈಡ್ ಮಾಡಿದೀರಾ. ಜೊತೆಗೆ ಇದು ಟಿವಿ ಯೂನಿಟ್. ಇಲ್ಲಿ ಯಾವ ಲೈಟು ಅವಶ್ಯಕತೆ ಇಲ್ಲ. ಇನ್ನೆರಡು ಆಸ್ಪೆಕ್ಟ್ಸ್ ನನ್ಗೆ ಅನ್ಸಿದ್ದು ಸರ್. ಇದು ಸ್ವಲ್ಪ ಹೈಟ್ ಇದೆ, ಇದು ಸ್ವಲ್ಪ ಹೈಟ್ ಇದೆ. ಇದು ಯಾಕೆ ಹಿಂಗ್ ಮಾಡಿದ್ರಿ? ಒಂದೇ ನೇರಕ್ಕೆ ಮಾಡ್ಬೋದಿತ್ತಲ್ಲ ಅಂತ. ಸರ್, ಇದೇನಂದ್ರೆ ಇದರಲ್ಲೂ ವಾಸ್ತು ಇದೆ.
ನೋಡಿ ಹೌದು ಸರ್, ಯಾವತ್ತು ಕುಬೇರ್ ಮೇಲೆ ಹೈಟ್ ಇರಬೇಕು, ದೇವ್ ಮೂಲೆ ಡೌನ್ ಇರಬೇಕು. ಸೊ ಹಂಗಾಗಿ ಕುಬೇರ್ ಮೇಲೆ ಹೈಟ್ ಮಾಡಕ್ಕೋಸ್ಕರ ಒಂದು 4 ಇಂಚ್ ಹೈಟ್ ಮಾಡಿದೀವಿ. ಜಾಸ್ತಿನೂ ಹೈಟ್ ಮಾಡಕ್ಕಾಗಲ್ಲ, ಒಂದು 4 ಇಂಚ್ ಅಷ್ಟೇ ಹೈಟ್ ಮಾಡಿದೀವಿ. ಹೈಟ್ ಮಾಡಿ ಡೌನ್ ಇದೆ. ಮತ್ತೆ ನೀವು ಡೋರ್ ನೋಡ್ಬೋದು, ಮತ್ತೆ ಆ ಡೋರ್ ಬಿಟ್ಟು ಆಚೆ ಏನು ಹೋಗ್ತೀರಾ, ಮತ್ತೆ ಅದು ಸ್ವಲ್ಪ ಡೌನ್ ಇದೆ. ಸೊ ಹಂಗಾಗಿ ದೇವ್ ಮೂಲೆ ಡೌನ್ ಆಗಿದೆ, ಕುಬೇರ್ ಮೇಲೆ ಹೈಟ್ ಇದೆ. ಆ ಪರ್ಪಸ್ ಹೈಟ್ ಮಾಡಿ ಇದನ್ನ ಡೌನ್ ಮಾಡಿದ್ದೀವಿ. ಓಕೆ, ಇಲ್ಲಿ ಟಿವಿ ಯೂನಿಟ್ ಇದೆ. ಹೌದು ಸರ್, ಈ ಟಿವಿ ಯೂನಿಟ್ ಇದೆ. ಇದು ನೋಡಿ ವಿಂಡೋ ನೋಡ್ಬೋದು, 8 ಅಡಿ ವಿಂಡೋ. ಓ ಮೈ ಗಾಡ್, ನೋಡಿ ಇದು 8 ಅಡಿ ವಿಂಡೋ. ಇದು 8 ಅಡಿ ವಿಂಡೋ. ಈ ವಿಂಡೋ ಎಲ್ಲ ಒಂದೇ ವಿಂಡೋ ಸರ್, ವಿತ್ ಪಾಲಿಶ್ ಮಾಡಿದ್ವಿ, ಪೇಂಟ್ ಮಾಡಿಲ್ಲ. ಈ ಮನೆಗೆ ಎಲ್ಲಾ ವಿಂಡೋಗೂ ಪಾಲಿಶ್ ಮಾಡಿದೀವಿ. ಇಡೀ ಮನೆ ಎಲ್ಲಿದೆಯೋ ಡೋರ್ಸ್ ಆಗೋದು, ವಿಂಡೋಸ್ ಆಗ್ಬೋದು, ಎಲ್ಲಾ ಮನೆಗೂ ಎಂಟೈರ್ ವಿಂಡೋ ಡೋರ್ಸ್ ಅಲ್ಲಿ ಪಾಲಿಶ್ ಮಾಡಿದೀವಿ. ಮತ್ತೆ ಸ್ಪ್ರೇ ಮಾಡಿದೀವಿ, ಲಾಸ್ಟ್ ಅಲ್ಲಿ. ಸೊ 8 ಅಡಿ ವಿಂಡೋ ಇರೋದ್ರಿಂದ ನೋಡಿ, ಇಲ್ಲೂ ಕೂಡ ಒಂದು ದೊಡ್ಡ ವಿಂಡೋ ಇದೆ, ಅಲ್ಲೂ ಒಂದು ದೊಡ್ಡ. ಇದು 6 ಅಡಿ ವಿಂಡೋ 2 ಇದೆ. ನೋಡಿ, ಇಲ್ಲಿ ರಾಘವೇಂದ್ರ ಸ್ವಾಮಿ ಇದ್ದಾರೆ. ಇಲ್ಲಿ ನೋಡಿ, ರಾಯರನ್ನ ಬಹುಶಃ ಆರಾಧಿಸ್ತಾರೆ ಅನ್ಸುತ್ತೆ ಈ ಮನೆಯಲ್ಲಿ. ಹಾಗಾಗಿ ರಾಯರ ಒಂದು ಫೋಟೋವನ್ನ ಕೂಡ ಇಟ್ಟಿದೆ. ಪ್ಲಸ್ ನಿಮ್ಗೂ ನಿಮ್ಗೆ ಹಾಲ್ ಬಂದೆ ನಿಮ್ಗೆ ಒಂದು 18 ಅಡಿ 36 ಅಡಿ ಇದೆ ಹಾಲ್. ಇದು 18ಗೆ 36 18 ಅಡಿ, ಇದು 36 ಅಡಿ. ದೊಡ್ಡದಾಗಿರುವಂತ ಸೋಫಾವನ್ನ ಒಂದು 50 ಜನ ಕುತ್ಕೊಂಬೋದು ಸರ್, ಅಲ್ಲ ಆರಾಮಾಗಿ. ಸರ್, ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಏನೆಲ್ಲ ಇದೆ ಅನ್ನೋದು ತೋರಿಸೋಣ. ಫಸ್ಟ್ ದೇವರ ಮನೆ ಅಲ್ವಾ? ಹೌದು ಸರ್. ನೋಡಿ ಒಳಗಡೆ ಬನ್ನಿ, ನೋಡಿ ಎಷ್ಟು ಚೆನ್ನಾಗಿದೆ. ಸರ್, ಇಲ್ಲಿ ಏನೆಲ್ಲ ವರ್ಕ್ ಮಾಡಿದಿರ ಈಗ? ಸರ್, ಇದು ನಿಮ್ ದೇವ್ರ ಮನೆ ನಿಮ್ಗೊಂದು 6 ಅಡಿ 7 ಅಡಿ ಇದೆ. ಸ್ಪೇಷಿಯಸ್ ಆಗಿ 3 ಜನ ಕುತ್ಕೊಂಡು ಪೂಜೆ ಮಾಡ್ಬೋದು ಇದರಲ್ಲಿ. ಕರೆಕ್ಟ್. ನೋಡಿ, ಸೀಲಿಂಗ್ ಮಾಡಿದೀವಿ, ಫಾಲ್ ಸೀಲಿಂಗ್ ಮಾಡಿ. ಇದು ಸ್ವಲ್ಪ ಗೋಲ್ಡನ್ ಥೀಮ್ ಅಲ್ಲಿ ಮಾಡಿ ಇದೊಂದು ವೆಂಕಟೇಶ್ವರ ಸ್ವಾಮಿ ಫೋಟೋ ಇಟ್ಟಿದ್ದಾರೆ. ಇದು ಅಷ್ಟೇ, ಡೋರ್ ಅಷ್ಟೇ ಬರ್ಮಾಟಿಕ್ ಡೋರ್ ಕೊಟ್ಟಿದೀವಿ ಇದಕ್ಕೆ. ಇಲ್ಲೂ ಕೂಡ ಡಿಸೈನ್ಸ್ ಇದೆ. ಹೌದು ಸರ್, ವುಡ್ ಕಾರ್ವಿಂಗ್ ಕೊಟ್ಟಿದೀವಿ. ಪ್ಲಸ್ ಇದು ಅಷ್ಟೇ ನೋಡಿ, ಗಣೇಶದು ಡೋರ್ ಅಷ್ಟೇ ಹೈಲೈಟ್ ಮಾಡ್ಲಿಕ್ಕೆ ಗಣೇಶಗೆ ಕಾರ್ವಿಂಗ್ ಮಾಡಿದೀವಿ ಗ್ಲಾಸ್ ಅಲ್ಲಿ. ಓಕೆ, ಇಲ್ಲೂ ಕೂಡ ಡಿಸೈನ್ಸ್ ಇದೆ. ಎಸ್ ಸರ್. ಅಡುಗೆ ಮನೆ ತೋರ್ಸೋಣ. ತುಂಬಾ ಜನರಿಗೆ ಅಡುಗೆ ಮನೆ ಬೇಕು ಅಂತ ಅನ್ಸುತ್ತೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಎಲ್ಲಾ ಮನೆಗಳಲ್ಲೂ ಈ ರೀತಿ ಒಂದು ಸ್ಟ್ರಕ್ಚರ್ ಡಿಸೈನ್ಸ್ ಇರುತ್ತೆ ಸರ್. ಬೇಕಾದ್ರೆ ಫೋಟೋನಾದ್ರೂ ಹಾಕೋಬಹುದು, ಇಲ್ಲ ವಾಲ್ ಪೇಪರ್ ಆದ್ರೂ ನೀವು ಹಾಕೊಳ್ತೀರಾ. ಇದು ಏನ್ ಸರ್ ಇವಾಗಿನ ಟ್ರೆಂಡ್? ಸರ್, ಇವಾಗಿನ ಟ್ರೆಂಡ್ ಇದು WBC ಬೀಡಿಂಗು. ಅದೇ ನೀವು ಹೇಳ್ದಂಗೆ ನೀವು ಬೇಕಿದ್ರೆ ವಾಲ್ ಪೇಪರ್ ಹಾಕ್ಬೋದು, ನಿಮ್ಗೆ ಬೇಡ ಅಂದ್ರೆ ಫೋಟೋ ಕೂಡ ಹಾಕ್ಬೋದು. ಚೆನ್ನಾಗಿ ಕಾಣಿಸುತ್ತೆ ಲುಕ್. ಏನಾದ್ರು ಆಡ ಕಾಣಿಸಿದ್ರೆ ಹೈಲೈಟ್ ಮಾಡೋಕ್ಕೋಸ್ಕರ ನೀವು ಹಾಕ್ಬೋದು. ನೋಡಿ, ನಿಮಗೇನಾದ್ರೂ ನಿಮ್ಮ ಕನಸಿನ ಮನೆಯನ್ನ ಕಟ್ಟಬೇಕು ಅಂತಿದ್ರೆ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ, ಇವರ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಹೇಳೋದು ತುಂಬಾ ಹೈಯರ್ ಎಂಡ್ ಪೀಪಲ್ ಗಳಿಗೆ ಮಾತ್ರ ಅಲ್ಲ, ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಪೀಪಲ್ಸ್ ಗಳಿಗೂ ಕೂಡ ಇವರು ಮನೆಯನ್ನ ಕಟ್ಟಿ ಕೊಡ್ತಾರೆ. ನಿಮ್ಮ ಹತ್ರ ಬಜೆಟ್ ಏನಿದೆ ಅದಕ್ಕೆ ಅನುಗುಣವಾಗಿ ಅವ್ರ ಜೊತೆ ನೀವು ಮಾತಾಡಿದ್ರೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸೋದಕ್ಕೆ ಇವರು ನಿಮ್ಗೆ ಹೆಲ್ಪ್ಫುಲ್ ಆಗಿರ್ತಾರೆ. ಸೊ ಹಾಗಾಗಿ ಅವರ ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಡಿಸ್ಪ್ಲೇಲೂ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಒಂದ್ಸಲ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸರ್, ಇದೇನಿದು? ಸರ್, ಇದು ಲಾಸ್ಟ್ ಟೈಮ್ ವಿಡಿಯೋ ನೋಡಿದ್ರಿ, ಇದು ಪಾರ್ಟಿಷನ್ಗೋಸ್ಕರ PVD ಕೋಟಿಂಗ್ ಅಂತ. PVD ಕೋಟಿಂಗ್ ಅಲ್ಲಿ ಪಾರ್ಟಿಷನ್ ಮಾಡಿ ಡಿಸೈನ್ ಮಾಡಿ ಹೈಲೈಟ್ ಮಾಡೋಕ್ಕೋಸ್ಕರ ಕೊಟ್ಟಿದ್ದೀವಿ. ಎಸ್ ಸರ್, ಎಸ್ ಸರ್. ಈಗ ಅಡುಗೆ ಮನೆ. ಅಡುಗೆ ಮನೆಯೂ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಹೌದು ಸರ್, ಒಂದು ಸ್ಪೇಷಿಯಸ್ ಆಗಿ ಒಂದು ಕ್ಲಾಸಿ ಲುಕ್ ಅಲ್ಲಿ ಒಂದು ಬ್ರೈಟ್ನೆಸ್ ಕೊಡಕ್ಕೆ ಕೊಟ್ಟಿದ್ದೀವಿ. ಓಕೆ, ಇದೊಂದು ಕ್ಲಾಸಿ ಲುಕ್ ಅಲ್ಲಿ ಇದೆ ನೋಡ್ಬೋದು ನೀವು. ಲೈಟ್ ಬ್ಲೂ ಕಲರ್ ಶೇಡ್ ಅಲ್ಲಿ ಹೋಗಿದ್ದೀವಿ, ಬ್ರೈಟ್ ಆಗಿರುತ್ತೆ ಅಂತ. ಸೊ ಚಿಮಿನಿನ ಆಲ್ರೆಡಿ ಹಾಕಿದೀವಿ, ಸ್ಟೋವ್ ಇದೆ. ಇದೆಲ್ಲ ಏನು ಸರ್? ಇದು ಅಲ್ಯೂಮಿನಿಯಂ ಇಂಟೀರಿಯರ್? ಇದು ಇಲ್ಲ ಸರ್, ವುಡ್ ಇಂಟೀರಿಯರ್. ಓಕೆ, ನಾರ್ಮಲಿ ಫ್ರೇಮ್ ಮಾತ್ರ, ಈ ವಿಂಡೋ ಶಟರ್ ಇದೆಯಲ್ಲ ಇದು ಮಾತ್ರ ಅಲ್ಯೂಮಿನಿಯಂ. ಎಲ್ಲ ವುಡ್ ಇಂಟೀರಿಯರ್ ಇದು. ಸರ್, ಅದನ್ನ ಓಪನ್ ಮಾಡಿ ತೋರಿಸಿ ನೋಡೋಣ ಏನೆಲ್ಲ ಇದೆ ಇದರಲ್ಲಿ. ಸರ್, ನಾರ್ಮಲ್ ಟೆಂಡಮ್ ಬ್ಯಾಸ್ಕೆಟ್ ಇದೆ ಇದರಲ್ಲಿ 2. ಎಸ್. ಇದೇನು ಸರ್ ಇದು? ಸರ್, ಇದು ಲಾಸ್ಟ್ ಬಿಡಲ್ ಇದು ವಿಕ್ಕರ್ ಬ್ಯಾಸ್ಕೆಟ್ ಸರ್. ಇದು ತರಕಾರಿ ಏನು ಇಟ್ಕೊಳ್ಳಕ್ಕೆ, ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಇಟ್ಕೊಳ್ಳಕ್ಕೆ. ಇವಾಗ ಇದೊಂದು ಟ್ರೆಂಡ್ ಅಲ್ವಾ ಸರ್? ಟ್ರೆಂಡ್. ಪ್ಲಸ್ ಸ್ಟೋರ್ ಇದು ನೋಡಿ, ಇದು ನೋಡ್ಬೋದು. ಇದೊಂದು ಟೆಂಡಮ್ ಬ್ಯಾಗ್ಸ್ 3 ಪೀಸ್ ಇದೆ, 2 ಪೀಸ್ ಇದೆ. ಓಕೆ ಓಕೆ, ಎಲ್ಲ ಬಾಕ್ಸ್ಗಳಿದೆ, ಎಲ್ಲ ಸಾಫ್ಟ್ ಕ್ಲೋಸ್ ಇದೆ. ಅದೇ ಮೇಲೆ ಹ್ಯಾಂಡಲ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಓ, ಇಲ್ಲೂ ಒಂದಿದೆಯಾ? ಹೌದು ಸರ್, ಪ್ಯಾಂಟ್ರಿ ಯೂನಿಟ್. ಯೂಸ್ ಮಾಡೋಕ್ಕೋಸ್ಕರ. ಅಡುಗೆ ಮನೆಯಲ್ಲಿ ಇವ್ರ ಮನೆಯವರಿಗೆ ಎಷ್ಟೇ ಪಾತ್ರೆಗಳಿದ್ರು ಇಟ್ಕೊಳ್ಳೋಕೆ ಸುವ್ಯವಸ್ಥಿತವಾಗಿ ಎಲ್ಲವನ್ನ ಮಾಡಿ. ಕಿಚನ್ ನಿಮ್ಗೊಂದು 12x13 ಇದೆ, 12 ಅಡಿ 13 ಅಡಿ ಇದೆ ಕಿಚನ್. ಇಲ್ಲೂ ಕಿಟಕಿ ತುಂಬಾ ದೊಡ್ಡದಾಗಿ. ಪ್ಲಸ್ ಇದು ನೋಡಿ, ಇದೊಂದು ಬ್ರೇಕ್ಫಾಸ್ಟ್ ಕೌಂಟರ್ ಒಂದು ಮಾಡಿದೀವಿ. ನಮ್ದು ಆಲ್ಮೋಸ್ಟ್ ಎಲ್ಲ ಇದ್ರಲ್ಲಿ ಮಾಡ್ತೀವಿ. ಇದು ಡೈನಿಂಗ್ ಅಲ್ವಾ? ಇಲ್ಲಿ ಇದು ಡೈನಿಂಗ್, ಇಲ್ಲಂದ್ರೆ ಚೇರ್ ಮಾಡಿದ್ರೆ ಇಲ್ಲೊಂದು ಬ್ರೇಕ್ಫಾಸ್ಟ್ ಕೌಂಟರ್. ಇದೇನ್ ಸರ್ ಈಗ ನೀವು ಯೂಸ್ ಮಾಡಿರುವಂತದ್ದು? ಇಡೀ ಮನೆಗೆ ಒಂದೇ ತರ ಸ್ಟ್ರಕ್ಚರ್ ಸರ್. ಇದು ಸಿಂಪೋಲೋ ಟೈಲ್ಸ್, ಅಮೆಜಾನ್ ಗ್ರೇ ಇದಂತ ಸಿಂಪೋಲೋ ಬ್ರಾಂಡೆಡ್ ಟೈಲ್ಸ್. ಇದು ಅಮೆಜಾನ್ ಗ್ರೇ ಕಲರ್ ಸಿಂಪೋಲೋ ಬ್ರಾಂಡೆಡ್ ಟೈಲ್ಸ್. ಬ್ರಾಂಡೆಡ್ ಹೇಳಿ ಸರ್, ಇದೊಂದು ಬ್ರಾಂಡೆಡ್. ಹೌದು ಸರ್, ಎಲ್ಲ ಮನೆಗೂ ಇದೆ ವೈಟ್. ಎಲ್ಲ ರೂಮ್ ಗಳಿಗೂ ವೈಟ್ ಸೇಮ್ ಕಲರ್ ಸರ್, ಸೇಮ್ ಯೂಸ್ ಮಾಡಿದ್ವಿ. ಟೈಲ್ಸ್ ಎಲ್ಲ ಆಲ್ಮೋಸ್ಟ್ ಇದೇ ಕಲರ್ ಯೂನಿಫಾರ್ಮ್ ಮೇಂಟೈನ್ ಮಾಡಿದ್ವಿ. ಇದು ನೋಡ್ಬೋದು, ಇದು ಕ್ರಾಕರ್ ಯೂನಿಟ್. ಓಕೆ, ಇಲ್ಲೂ ಒಂದೇನೋ ಯೂಸ್ ಮಾಡಿದಿರಲ್ಲ ಸರ್? ಇದು
ಇದು ಬಂದ್ಬಿಟ್ಟು ನಿಮಗೆ ಟಫನ್ ಮಾಡಿ ಗ್ಲಾಸ್ ಹಾಕಿದ್ವಿ, ಪ್ರಿಸಮ್ ಗ್ಲಾಸ್ ಅಂತಾರೆ ಇದನ್ನ. ಸೊ ಇದನ್ನ ಗ್ಲಾಸ್ ಕೊಡಿ ಹೈಲೈಟ್, ಕಾಪರ್ ಕಲರ್ ಫಿನಿಶಿಂಗ್ ಮಾಡಿ ಡೈಮಂಡ್ ಶೇಪ್ ಅಲ್ಲಿ ಟಫನ್ ಮಾಡಿ ಗ್ಲಾಸ್ ಕೊಡಿ ಹೈಲೈಟ್. ಇಲ್ಲಿ ಏನಿದೆ ಸರ್ ಇದು ರೂಮ್? ಇದೊಂದು ಸ್ಟೋರೇಜ್ ಇದೆ. ಓಕೆ, ಇದೊಂದು ಸ್ಟೋರೇಜ್ ಇಷ್ಟೇ ಸಣ್ಣದು. ಹೌದು ಸರ್. ಓ ಮೈ ಗಾಡ್, ನೋಡಿದ್ರೆ ದೊಡ್ಡ ರೂಮ್ ತರ ಕಾಣಿಸುತ್ತೆ ನೋಡಿ. ಈ ಮನೆ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ಕಡೆ ಇದೇ ಡಿಸೈನ್ ಡೋರ್, ಬೇರೆ ಯಾವ ಡೋರ್ ಯೂಸ್ ಮಾಡಿ. ಬಟ್ ಡೋರ್ಗೂ ಪಾಲಿಶ್ ಮಾಡಿದೀವಿ. ವಿನಿಯರ್ ಡೋರ್ ಇದು, ಲ್ಯಾಮಿನೇಷನ್ ಡೋರ್ ಇಲ್ಲ ಪ್ಲಸ್ ಡೋರ್ ಅಲ್ಲ, ವಿನಿಯರ್ ಡೋರ್ ಇದು. ಎಸ್ ಸರ್, ಎಸ್ ಸರ್. ಇಲ್ಲೂ ರೂಮ್ ಇದೆಯಾ? ರೂಮ್ ಇದೆ ಸರ್. ಇದೊಂದು ಕೆಳಗಡೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಕುಬೇರ ಮೂಲೆ ಆದ್ರಿಂದ ಈ ಕಡೆನೆ ಬೆಡ್ರೂಮ್ ಅನ್ನು ಮಾಡಿದ್ದಾರೆ ನೋಡಿ. ಓ, ಇಲ್ಲೂ ಫುಲ್ ಇಂಟೀರಿಯರ್ ಮಾಡಿದ್ದಾರೆ ಸರ್. ಹೌದು ಸರ್, ಇಂಟೀರಿಯರ್ ಮಾಡಿದ್ವಿ. ಪ್ಲಸ್ ವಿಂಡೋ ಅಷ್ಟೇ ಎರಡು ವಿಂಡೋ ಕೊಟ್ಟಿದ್ವಿ ಕ್ರಾಸ್ ವೆಂಟಿಲೇಷನ್ಗೋಸ್ಕರ. 2 ವಿಂಡೋ. ಓಕೆ, ಇದು ಅಟ್ಯಾಚ್ ಇದೆಯಾ? ಅದು ಸರ್ ಅಟ್ಯಾಚ್ ಇದೆ. ಒಂದು ವಾಕಿನ್ ವಾರ್ಡ್ರೋಬ್ ಇದೆ ಒಂದು. ಓಕೆ, ತೋರಿಸಿ ಸರ್. ಬರೋಬ್ಬರಿ ನೀವು ಇಲ್ಲ, ನಿಮ್ಗೊಂದು ರೂಮ್ ಇದೆ, 12x15 ಇದೆ. ನಿಮ್ಗೊಂದು 6x6.5 ನಿಮ್ಗೆ ವಾಕಿನ್ ವಾರ್ಡ್ರೋಬ್ ಸಿಗುತ್ತೆ ನೋಡಿ. ಇಲ್ಲಿದೆ. ಎಸ್, ಇದೊಂದು ವಿಶೇಷತೆ ಏನು ಗೊತ್ತಾ, ನಾಡಿದ್ದೇ ಇದರ ಮನೆ ಗೃಹ ಪ್ರವೇಶ. ಸೊ ಗೃಹ ಪ್ರವೇಶಕ್ಕಿಂತ ಮುಂಚೆ ಬಂದು ನಾವು ವಿಡಿಯೋನ ಮಾಡ್ತಾ ಇದೀವಿ. ಸೊ ವರ್ಕ್ ಕಂಪ್ಲೀಟ್ ಆಗಿ ಒಂದು 3-4 ಮಂತ್ ಆಯ್ತಲ್ವಾ ಸರ್? ಹೌದು ಸರ್, ಆಗಿದೆ. ಸ್ವಲ್ಪ ಪೂಜೆ ಮಾಡೋದು ಲೇಟ್ ಆಯ್ತು. ಓಕೆ, ನೋಡ್ಬೋದು ವಾಶ್ರೂಮ್ ನೋಡಿ. ನೀವೆಲ್ಲಾ ಕಡೆನೂ ವಾಶ್ರೂಮ್ ಅಲ್ಲಿ ಒಂದು ಕಲ್ಲನ್ನ ಹಾಕಿ ಉಳಿದೆಲ್ಲ ಟೈಲ್ಸ್ ಹಾಕ್ತಾರೆ, ಆ ತರ ಮಾಡ್ತಾರೆ. ಬಟ್ ಇಲ್ಲಿ ಕಂಪ್ಲೀಟ್ ಇದಕ್ಕೇನೆ ಶಿಲೆ ಕಲ್ಲು ಹಾಕಿದ್ದಾರೆ ಸರ್. ಏನಕ್ಕಂದ್ರೆ ಏಜ್ ಆಗಿರ್ತಾರೆ ಮನೇಲಿ, ಇವ್ರ ಮನೇಲಿ. ಸೊ ಹಂಗಾಗಿ ಇದು ಸ್ಕಿಡ್ ಆಗಲ್ಲ. ಟೈಲ್ಸ್ ಹಾಕಿದ್ರೆ ಸ್ವಲ್ಪ ದಿನ ಆದ್ಮೇಲೆ ಫ್ಯೂಚರ್ ಸ್ಕಿಡ್ ಆಗುತ್ತೆ, ಬಟ್ ಸ್ಕಿಡ್ ಆಗಲ್ಲ ಅಂತ. ನಿಮ್ಗೆ ವಾಶ್ರೂಮ್ ನೋಡಿ ಸ್ಪೇಷಿಯಸ್ ಆಗಿದೆ. ನಿಮ್ಗೊಂದು 10x8 ಇದೆ ವಾಶ್ರೂಮ್ ಅಲ್ಲಿ. ಸರ್, ಈಗ ಸೀಲಿಂಗ್ ವರ್ಗೂ ಹಾಕಿದ್ವಿ ಟೈಲ್ಸ್. ಇದು ಸೇಮ್ ಸರ್, ಎಲ್ಲ ಈ ಮನೆಗೆಲ್ಲ ಯೂಸ್ ಮಾಡಿ ಸಿಂಪಲ್ ಬ್ರಾಂಡೆಡ್ ಟೈಲ್ಸ್. ಎಲ್ಲೂ ನಾವು ಕ್ವಾಲಿಟಿಲೂ ಅಷ್ಟೇ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್. ಈಗ ಮನೆ ಇದೆಯಲ್ಲ, ಈಗ ಒಂದ್ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನಿಮಗ್ ನಾವು ಮನೆಯನ್ನ ಕೊಟ್ರೆ ಎಷ್ಟು ದಿನದಲ್ಲಿ ಕಟ್ಕೊಡ್ತೀರಾ ನೀವು? ಸರ್ ವಿತಿನ್ ಎಷ್ಟು ಫ್ಲೋರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸಪೋಸ್ ಒಂದು 30-40 ಒಂದು 3 ಫ್ಲೋರ್ ಅಂದ್ರೆ ಇಂಟೀರಿಯರ್ ಎಲ್ಲ ಸೇರಿ ಒಂದು 8 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್. 8 ಮಂತ್ಸ್ ಆರಾಮಾಗುತ್ತೆ. ಎಲ್ಲೆಲ್ಲಿ ಮಾಡ್ತೀರಾ? ಈಗ ಇದು ಹೊಳೆ ನರಸೀಪುರ, ಈಗ ನಮ್ಮಲ್ಲಿ ಬೇರೆ ಬೇರೆ ಕಡೆನೂ ಕಟ್ಟುವವರು ಇರಬಹುದು. ನೀವು ಬೆಂಗಳೂರೇ ಮೇಜರ್ಗೆ ಪ್ಲಾನ್ ಮಾಡ್ತಾ ಇದ್ವಿ. ನಿಮ್ ಚಾನಲ್ ಆಲ್ರೆಡಿ ಫೋನ್ ಮಾಡ್ತಾ ಇದ್ವಿ ಸರ್, ಮೈಸೂರು, ಮಂಡ್ಯ, ಹಾಸನ್ ಎಲ್ಲ ಕಡೆ ಮಾಡಿ ಅಂತ ಪ್ಲಾನಿಂಗ್ ಇದೆ ಸರ್. ಫ್ಯೂಚರ್ ಅಲ್ಲಿ ಮಾಡ್ಬೇಕಂತ ಪ್ಲಾನಿಂಗ್ ಇದೆ. ಮುಂದೆ ಫ್ಯೂಚರ್ ಅಲ್ಲಿ ಮಾಡಿ. ಜಾಸ್ತಿ ಬೆಂಗಳೂರಲ್ಲಿ ಆಗ್ತಾ ಇರೋದು ಸದ್ಯಕ್ಕೆ ಜಾಸ್ತಿ ಬೆಂಗಳೂರಲ್ಲಿ ಇದೆ. ಒಂದು 3-4 ಮಂತ್ಸ್ ಅಲ್ಲಿ ನಾವು ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡೋಣ ಅಂತ ಇದೀವಿ ಸರ್. ಸೂಪರ್ ಸೂಪರ್. ಅವ್ರಿಗೆ ಬೇಕಾಗಿರೋ ಡಿಸೈನ್, ಬೇಕಾಗಿರೋ ರೀತಿಯಲ್ಲಿ 100% ವಾಸ್ತುಗೆ 100% ವಾಸ್ತುಗೆ ನಿಮ್ಮ ಹತ್ರ ಇರುವಂತಹ ಬಜೆಟ್ಗೆ ಅನುಗುಣವಾಗಿ ಮನೆಯನ್ನ ಕಟ್ಕೊಡ್ತೀರಾ. ಓಕೆ, ಈಗ ಮೇಲ್ಗಡೆ ಹೋಗೋಣ. ಫಸ್ಟ್ ಫ್ಲೋರ್ ಇದು ಇರೋದೇ ಒಂದೇ ಫ್ಲೋರ್ ಅಲ್ವಾ? ಹೌದು, 2 ಡೂಪ್ಲೆಕ್ಸ್ ಮನೆ ಇದು. ಇದು ಚೈನ್ ಲಿಂಕ್ ಸ್ಟೇರ್ ಕೇಸ್. ಇದು ಕ್ವಶನ್ ರಪೋದರ ಫಿನಿಶಿಂಗ್ ಗ್ರಾನೈಟ್ ಕೊಟ್ಟಿದ್ದೀವಿ. ಇದು 40 mm ಮಾಡಿದ್ದೀವಿ. ಇದು ನೋಡಿ 40 mm ಥಿಕ್ನೆಸ್ ಮಾಡಿದ್ದೀವಿ. ಓಕೆ, ಎಷ್ಟು ವಿಡ್ತ್ ಬಿಟ್ಟಿದ್ದೀರಾ ಸರ್? 3.5 feet ಇದೆ. 3 feet 6 inch ಇದೆ. ರೈಲಿಂಗ್ಸ್ ಅಷ್ಟೇ ಗ್ಲಾಸ್ ರೈಲಿಂಗ್ಸ್ ಮಾಡಿ ಓಪನ್ ಮಾಡಿ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ಇದೊಂಥರ ಚೆನ್ನಾಗಿದೆ ಸರ್ ಈ ಡಿಸೈನು. ಆಮೇಲೆ ನೀವು ಹಾಕಿರುವಂತಹ ವಾಲ್ ಪೇಪರ್ ಎಲ್ಲ ಮೈಲ್ಡ್ ಲುಕ್ ಇದೆ. ಕಂಪ್ಲೀಟ್ ಮನೆ ಬಿಳಿ ಆಗಿದೆ, ಅಂದ್ರೆ ಬೇರೆ ಏನೇನೋ ಕಲರ್ ಗಳನ್ನ ಯೂಸ್ ಮಾಡಿಲ್ಲ. ಗೋಡೆಗೆ ವೈಟ್ ಆಗಿದೆ ನೋಡಿ. ಇದು ಫಸ್ಟ್ ಫ್ಲೋರ್. ಇಲ್ಲಿ ನಿಮ್ಗೆ ನೈಟ್ ಟೈಮ್ ನೋಡೋದು ಇನ್ನೂ ಹೈಲೈಟ್ ಆಗುತ್ತೆ ಸರ್ ಅಲ್ವಾ? ಹೌದು, ನೈಟ್ ಟೈಮ್ ನೋಡೋದು ನಿಮ್ಗೆ ಇನ್ನೂ ಹೈಲೈಟ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬೆಳಕು ಬರ್ತಾ ಇದೆಯಲ್ಲ, ಈಗ ಲೈಟಿಂಗ್ ಇಂದಾನೇ ಈ ಮನೆ ಅದ್ಭುತವಾಗಿ ಕಾಣಿಸುತ್ತೆ. ಹೌದು ಸರ್, 100% ಖಂಡಿತ. ಹಗಲಲ್ಲಿ ಬೆಳಕು ಎಷ್ಟು ಬರುತ್ತೆ ಮನೆಗೆ ಅಂದ್ರೆ ಅದೇ ಒಂಥರ ಹೈಲೈಟ್. ಈ ನೈಟ್ ನೋಡ್ಬೋದು, ಇಲ್ಲಿ ರಾಯರ್ ಕಾಣಿಸುತ್ತೆ, ಫೋಟೋ ಕಾಣಿಸ್ತಾರೆ. ನಿಮ್ಗೆ ನೈಟ್ ನೋಡ್ಬೇಕು ಸರ್. ಮಾರ್ನಿಂಗ್ ಟೈಮ್ ಇದು ಲೈಟ್ ಸಿಕ್ಕಾಪಟ್ಟೆ ಹೈಲೈಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲೊಂದು ದೊಡ್ಡ ಕಿಟಕಿ ಇಟ್ಟಿದ್ದಾರೆ. ಹೌದು ಸರ್, ಇದೇನಿದು? ಇಲ್ಲೊಂದು ವಾಲ್ ಪೇಪರ್ ಮಾಡಿದೀರಾ ಸರ್? ನಾವು ಹೋಗೋ ಕಡೆ ಒಂದು ಕಾನ್ಸೆಪ್ಟ್ ಆಚೆ ಕಡೆ ಎಲ್ಲಿರುತ್ತೋ ಅದನ್ನ ನಿಮ್ಮ ಪ್ರತಿ ಪ್ರಾಜೆಕ್ಟ್ ಅಲ್ಲಿ ನಾನು ಪಿಕ್ ಮಾಡಿ. ಏನ್ ಗೊತ್ತಾ ವೀಕ್ಷಕರೇ, ಈಗ ಇವ್ರ ಹತ್ರ ನೀವು ಮನೆ ಕಟ್ಟಿಸ್ತೀರಾ ಅಂತ ಹೇಳಿದ್ರೆ ಮನೆ ಕಟ್ಟಿಸುವಂತ ಜಾಗವನ್ನ ನೋಡೋದ್ರ ಜೊತೆಗೆ ಸುತ್ತಮುತ್ತಲಿನ ಜಾಗವನ್ನ ಅಬ್ಸರ್ವ್ ಮಾಡ್ತಾರೆ. ಅಲ್ಲಿ ಏನ್ ಇಂಪಾರ್ಟೆಂಟ್ ಇದೆ, ಈಗ ಒಂದು ದೇವಸ್ಥಾನ ಇದ್ರೆ ನಾವು ಹಳೆ ವಿಡಿಯೋದಲ್ಲಿ ಆ ಹಳೆಯ ಕಾಲದ ಒಂದು ದೇವಸ್ಥಾನ ಇತ್ತು ಪಕ್ಕದ ಮನೆಯಲ್ಲಿ, ಅದನ್ನ ಇವರು ವಾಲ್ ಪೇಪರ್ ಅಲ್ಲಿ ಹಾಕೋ ಪ್ರಯತ್ನ ಮಾಡಿದ್ರು. ಇಲ್ಲಿಗೆ ಬಂದ್ರೆ ಇಲ್ಲೊಂದು ಕೆರೆ ಇದೆ. ಬಹುಶಃ ಈಗ ನೀರು ಒಣಗಿದೆ, ಮಳೆಗಾಲದಲ್ಲಿ ನಿಮ್ಗೊಂದು ಕೆರೆ ಇರುತ್ತೆ ಇಲ್ಲಿ. ಆ ಕೆರೆಯಲ್ಲಿ ತಾವರೆಗಳು ಇವೆಲ್ಲ ಅರಳುತ್ತಾವಂತೆ. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂತಹ ಒಂದು ವಾಲ್ ಪೇಪರ್ ಅಲ್ಲ ಸರ್? ಹೌದು ಸರ್. ಇಷ್ಟು ಮಾಹಿತಿ ತೋರಿಸ್ತೀನಿ, ಬಟ್ ನಿಮ್ಗೆ ಅದು ಕಾಣಿಸಲ್ಲ, ಡ್ರೈ ಆಗಿದೆ ಆಲ್ಮೋಸ್ಟ್. ಪ್ಲಸ್ ಇಲ್ಲೇ ಒಂದು ದೇವಸ್ಥಾನ ಕೂಡ ಇದೆ ಪಕ್ಕದಲ್ಲಿ. ಹೌದು, ಬನ್ನಿ ಅದನ್ನ ತೋರ್ಸೋಣ. ನೋಡಿ, ಇಲ್ಲಿ ಹೊರಗಡೆ ಬಂದ್ರೆ ಸೊ ಇಲ್ಲಿ ಬಾಲ್ಕನಿ ಏನ್ ಜಾಗ ಬಿಟ್ಟಿದ್ದಾರೆ, ಜೊತೆಗೆ ಅವೆರಡೂ ಕೂಡ ಅಲ್ಲಿ ಕೆರೆ ಇರುವಂತದ್ದು, ನೀರು ಒಣಗಿದೆ ಸರ್ ನೋಡಿ. ನೀರು ಒಣಗಿದೆ. ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆ ನೋಡಿ ಮುಂದೆ.
ಎಸ್, ಗುಡ್ಡದ ಮೇಲಿದೆ. ಅವೆರಡನ್ನ ಇಟ್ಕೊಂಡು ವಾಲ್ಪೇಪರ್ ಮಾಡಿದ್ದು. ಸರ್, ನಾರ್ಮಲಿ ಮನೆಯಲ್ಲಿ ಇಷ್ಟು ಜಾಗವನ್ನ ಬಿಡೋದಿಲ್ಲ. ಬಹುಶಃ ನಿಮಗೊಂದು ಆಪ್ಷನ್ ಅಂದ್ರೆ ಇದು ಹಳ್ಳಿ ಆದ್ರಿಂದ ಇಲ್ಲಿ ಇಷ್ಟು ಜಾಗ ಬಿಡೋದಕ್ಕೆ ಅವಕಾಶ ಇದೆ. ಎಷ್ಟು ಬಿಟ್ಟಿದ್ದೀರಾ ಸರ್ ವಿಸ್ತೀರ್ಣ ಇದು? ಸರ್ ನಿಮ್ಗೆ ಒಂದು 10 ಅಡಿ ಇದೆ, ಹಿಂಗೊಂದು 33 ಅಡಿ ಇದೆ ಪ್ಯಾಸೇಜ್. ಹಿಂಗೊಂದು 10 ಅಡಿ ಇದೆ, ಈ ಕಡೆ 33, ಈ ಕಡೆ ಒಂದು 6 ಅಡಿ ಇದೆ. ಏನಕ್ಕೆ ಬಿಟ್ರೆ ಸ್ವಲ್ಪ ಎಸ್ಲೇನಾದ್ರು ಹೊಡಿದ್ರೆ ಮಳೆ ಬಂದ್ರೆ ಏನೋ ಬೀಳದೆ ಇರ್ಲಿ ಅಂತ ಮಾಡಿದ್ವಿ. ಇಲ್ಲೂ ಕೂಡ ದೊಡ್ಡ 8 ಅಡಿ ವಿಂಡೋ ಇದೆ ಸರ್, ದೊಡ್ಡದು 8 ಅಡಿ ವಿಂಡೋ ಕೊಟ್ಟಿದ್ದೀವಿ. ಇದು ಸೇಮ್ ಡೋರ್ ಅಲ್ವಾ? ಹೌದು ಸರ್, ಸೇಮ್ ಡೋರ್ ಪ್ಲಸ್ ನಾರ್ತ್ ಈಸ್ಟ್ ಡೋರ್ಗೆ ವಾಸ್ತುಗೆ ಒಂದು ಡೋರ್ ಇರ್ಬೇಕು ಅಂತ ನಾರ್ತ್ ಈಸ್ಟ್ ಡೋರ್. ಬಹುಶಃ ಗಾಳಿ ಆ ಕಡೆಯಿಂದ ಬಂದು ಈ ಕಡೆ ಪಾಸ್ ಆಗ್ಬೇಕು ಅಂತ ಹೇಳ್ತಾರೆ. ಅದು ಹೌದು, ಪ್ಲಸ್ ನಾರ್ತ್ ಈಸ್ಟ್ ಡೋರ್ಗೆ ವಾಸ್ತುಗೆ ಒಂದು ಡೋರ್ ಇಡಬೇಕು ಸರ್ ಎವ್ರಿ ಫ್ಲೋರ್ ಅಲ್ಲಿ. ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ನಾರ್ತ್ ಈಸ್ಟ್ ಡೋರ್ ಎವ್ರಿ ಫ್ಲೋರ್ ಒಂದು ಡೋರ್ ಇಡಬೇಕು. ಸೊ ಗ್ರೌಂಡ್ ಫ್ಲೋರ್ ಇಟ್ಟಿದ್ವಿ, ಇದು ಫಸ್ಟ್ ಫ್ಲೋರ್ ಇಟ್ಟಿದ್ವಿ. ಫಸ್ಟ್ ಫ್ಲೋರ್ ಅಲ್ಲಿ ಇಟ್ಟಿದ್ದಾರೆ. ಹಿಂಗ್ ಹೋದ್ರೆ ಅದು ಬೆಡ್ರೂಮ್, ಹೋದ್ರೆ ಬೆಡ್ರೂಮ್ ಕನೆಕ್ಟ್ ಆಗುತ್ತೆ. ಓಕೆ, ಇಲ್ಲಿ ಬಂದ್ರೆ ಇಲ್ಲೊಂದು ಟಿವಿ ಯೂನಿಟ್ ಇಟ್ಟಿದ್ದೀರಾ? ಇಲ್ಲೊಂದು ಟಿವಿ ಯೂನಿಟ್ ಸರ್, ಮೇಲೆ ಲಾಂಜ್ ಇದು, ಇಲ್ಲೊಂದು ಟಿವಿ ಯೂನಿಟ್ ಇದೆ. ಎಸ್ ಸರ್. ಇಲ್ಲಿ ಎಷ್ಟು ರೂಮ್ ಇದೆ ಸರ್? ಇಲ್ಲಿ 2 ಬೆಡ್ರೂಮ್ ಇದೆ ಅಷ್ಟೇ. ಒಂದು ಮಾಸ್ಟರ್ ಬೆಡ್ರೂಮ್, ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್. ಓಕೆ, ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಸರ್. ಓಕೆ, ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಇದೆ. ಚಿಲ್ಡ್ರನ್ಸ್ ಆದ್ರಿಂದ ಈ ಕಲರ್ ಮಾಡಿದಿರ ಇಂಟೀರಿಯರ್. ಚಿಲ್ಡ್ರನ್ಸ್ ಆದ್ರಿಂದ ಸ್ವಲ್ಪ ಪಿಂಕ್ ಥೀಮ್ ಅಲ್ಲಿ ಹೋಗಿದ್ದೀವಿ. ನೋಡಿ, ಇದು ಮಕ್ಕಳ ರೂಮ್. ಇದು ಅವರಿಗೆ ಸ್ಪೆಷಲ್ ಆಗಿ ಒಂದು ಬಾತ್ರೂಮ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದೆಲ್ಲ ಯಾವ್ದು ಯೂಸ್ ಮಾಡ್ತೀರಾ ಸರ್ ನೀವು ನಾರ್ಮಲಿ? ಸರ್ ಎಲ್ಲ ಜಾಗ್ವಾರು ಯೂಸ್ ಮಾಡಿದ್ರಿ, ಈ ಮನೆಗೆಲ್ಲ ಜಾಗ್ವಾರ್ ಯೂಸ್ ಮಾಡಿರೋದು. ಸರ್, ಈಗ ಎಲ್ಲರೂ ಹೇಳ್ತಾರೆ ನಮ್ದು ಪ್ಯಾಕೇಜ್ ಅಲ್ಲಿ ಮನೆ ಕಟ್ಕೊಡ್ತೀವಿ ಹಾಗೆ ಹೀಗೆ ಅಂತ. ನಿಮ್ದು ಅದೇ ತರ ಇರುತ್ತಾ ಅಥವಾ? ಹೌದು ಸರ್, ಪ್ಯಾಕೇಜಸ್ ಇದೆ. ನಿಮ್ದು 5 ಪ್ಯಾಕೇಜಸ್ ಇದೆ. ನಮ್ದು ಬೇಸಿಕ್ ಇಂದ ಅಲ್ಟ್ರಾ ಲಕ್ಸುರಿ ಪ್ಯಾಕೇಜ್ ಇದೆ. ಈಗ ನೀವು ಹೈಯರ್ ಎಂಡ್ ಮನೆಗಳನ್ನ ಮಾತ್ರ ಅಲ್ಲ, ಇಲ್ಲ ಸರ್, ಲೋ ಎಂಡ್ ಮನೆನೂ ಕಟ್ಕೊಡ್ತೀವಿ. ನಿಮ್ಗೆ ಆಫ್ ಸೈಡ್ ಮನೆ ಕಟ್ಕೊಡ್ತೀವಿ. ಯಾವುದೇ ಬಜೆಟ್ ಅಲ್ಲಿ ಇದ್ರು ನಾವು ಬರೀ ನಾವು ಇಷ್ಟು ದೊಡ್ಡ ಮನೆ ಬರೀ ಹೈ ಎಂಡ್ ಪ್ಯಾಕೇಜ್ ಅಲ್ಲಿ ಅಂತೇನಿಲ್ಲ, ಲೋ ಎಂಡ್ ಪ್ಯಾಕೇಜ್ ಅಲ್ಲೂ ನಾವು ಮನೆ ಕಟ್ಕೊಡ್ತೀವಿ ಸರ್. ಓಕೆ, ಇಲ್ಲಿ ಇದೇನು ಡೋರ್ ಇದು ಸರ್? ಇದು ಆ ಕಡೆಯಿಂದ ಒಂದು ಬಾಲ್ಕನಿ ಇದೆ ಬೆಡ್ರೂಮ್ ಇಂದ. ಇಲ್ಲಿ ನೋಡಕ್ಕೆ ಈ ಕಡೆ ಈ ವ್ಯೂ, ಆ ಕಡೆ ಆಯ್ತು, ಈ ಕಡೆ ಇಲ್ಲಿ ವ್ಯೂ ನೋಡಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಈ ರೋಡಲ್ಲಿ ಈ ಕಡೆ ನೋಡಕ್ಕೆ. ಓಕೆ ಓಕೆ, ಇಲ್ಲೂ ಕೂಡ ಮೇಲ್ವರೆಗೆ ಟೈಲ್ಸ್ ಅನ್ನ ಯೂಸ್ ಮಾಡಿದ್ದೀವಿ. ಟೈಲ್ಸ್ ಯೂಸ್ ಮಾಡಿದ್ದೀವಿ. ಓಕೆ, ಈ ಇಂಟೀರಿಯರ್ ಎಲ್ಲವೂ ನಿಮ್ದೇ ಅಲ್ವಾ ಸರ್? ಹೌದು ಸರ್, ಬೇರೆಯವ್ರ ಹತ್ರ ಮಾಡಿಸೋ ಅವಶ್ಯಕತೆ ಇಲ್ಲ, ಕೊಟ್ಬಿಟ್ರೆ. ಇಂಟೀರಿಯರ್ ಕನ್ಸ್ಟ್ರಕ್ಷನ್ ಎಲ್ಲ A to Z ನಾವೇ ಮಾಡಿದ್ದೀವಿ. ಇದು ನೋಡು, ಬೇಬಿ ಪಿಂಕ್ ಕಲರ್ ಅಲ್ಲಿ ಓಕೆ ಮಾಡಿದ್ದೀವಿ. ಅಂದ್ರೆ ಒಂದು ಮನೆಯನ್ನ ಕಟ್ಟೋದಕ್ಕೆ ಕನ್ಸ್ಟ್ರಕ್ಷನ್ ಒಬ್ರಿಗೆ ಕೊಡ್ಬೇಕು, ಇಂಟೀರಿಯರ್ ಒಬ್ರಿಗೆ ಕೊಡ್ಬೇಕು, ವೈರಿಂಗ್ ಒಬ್ರಿಗೆ ಕೊಡ್ಬೇಕು, ಈ ತರ ಎಲ್ಲ ಇರುತ್ತೆ. ಪ್ಲಸ್ ಇನ್ನೊಂದು, ಒಬ್ಬರಿಗೆ ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಕೊಡೋದ್ರಿಂದ ನಮ್ಗೆ ಪ್ಲಾನ್ ಇರುತ್ತೆ, ಎಲ್ಲಿ ಏನ್ ಬರಬೇಕು, ಯಾವ ತರ ಯೂಸ್ ಮಾಡೋದು, ಯಾವ ತರ ನಿಮ್ಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಇಂಟೀರಿಯರ್ ಕನ್ಸ್ಟ್ರಕ್ಷನ್ ಒಬ್ಬರಿಗೆ ಕೊಡೋದ್ರಿಂದ ಮನೆ ಚೆನ್ನಾಗಿ ಬರುತ್ತೆ. ಮನೆ ಚೆನ್ನಾಗಿ. ಸರ್, ಈಗ ಒಂದ್ ಮನೆ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಸಾಯಿಲ್ ಟೆಸ್ಟ್ ಅದೆಲ್ಲ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಒಂದ್ ಬೋರ್ ಹಾಕ್ಸ್ಬೇಕು ಅಂತ ಇದ್ರೆ ಅದನ್ನೆಲ್ಲ ನೀವೇ ಮಾಡ್ತೀವಿ? ಖಂಡಿತ ಸರ್, ನೀವು ಬೋರ್ ಹಾಕೋದ್ರಿಂದ ಹಿಡಿದು ಅಪ್ರೂವಲ್ಸ್ ಏನೋ ಪ್ಲಾನ್ಸ್ ಇದೆ, ಅಪ್ರೂವಲ್ಸ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಪ್ರತಿಯೊಂದು ನೀವೇ ಮಾಡ್ತೀರಾ? ಇದು ಮಾಸ್ಟರ್ ಬೆಡ್ರೂಮ್? ಹೌದು ಸರ್, ಫಸ್ಟ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್ ಇದೆ. ನೋಡಿ, ಇದಕ್ಕೂ ಕೂಡ ಸೇಮ್ ಡೋರ್. ಇದು ಟಿವಿ ಯೂನಿಟ್, ಸೇಮ್ ಇಂಟೀರಿಯರ್. ನಾವು ಕೆಳಗಡೆ ಏನ್ ನೋಡಿರ್ತೀವಿ ಅದೇ ಇಂಟೀರಿಯರ್. ಪ್ಲಸ್ ಇಲ್ಲಿ ಕೂತ್ಕೋಬಹುದು. ಹೌದು ಸರ್, ಕೂತ್ಕೊಂಡ ಮೇಲೆ ಆ ಕಡೆಯಿಂದ ನೋಡ್ಬೋದು. ಈಗ ಹೊರಗಡೆ ನೋಡ್ಬೋದು. ಹೌದು ಸರ್, ಹಳ್ಳಿ ಆದ್ರಿಂದ ಮನೆಗಳೆಲ್ಲ ಇದಾವೆ. ಹೌದು, ಮನೆಗಳನ್ನ ನೋಡ್ಬೋದು. ಇಲ್ಲೂ ಕೂಡ ಸ್ಪೇಷಿಯಸ್ ಆಗಿ ಇಂಟೀರಿಯರ್ಸ್ ಅನ್ನು ಮಾಡಿದ್ದಾರೆ. ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಇದೆಯಾ ಸರ್? ಇದೆ ಸರ್, ವಾಕಿಂಗ್ ವಾರ್ಡ್ರೋಬ್ ಇದೆ, ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲೂ ಸೇಮ್ ಇದೆ ಅದೇ ತರ. ಬಹುಶಃ ಈ ರೂಮ್ ಗಳಿಗೆ ಜಾಸ್ತಿ ಸ್ಪೇಸ್ ಬಿಟ್ಟಿದ್ದಾರೆ ಇವರು ಅಲ್ವಾ? ಹೌದು ಸರ್, ರೂಮ್ ಮತ್ತೆ ವಾಶ್ರೂಮ್ ಅಷ್ಟೇ. ನಿಮಗೆ ನೋಡಿ, ಇದು ವಾಶ್ರೂಮ್ ಒಂದು 10x10 ಇದೆ ವಾಶ್ರೂಮ್ ನಿಮಗೆ. ಓಕೆ ಓಕೆ, ಸೂಪರ್ ಸರ್. ಎಷ್ಟು ಸ್ಪೇಸ್ ಇದೆ ನೋಡಿ. ಒಂದು ಮಿರರ್ ಕೂಡ ಇವ್ರು ಹಾಕಿದ್ದಾರೆ, ಯಾವುದು ಮಿಸ್ ಮಾಡಿಲ್ಲ. ಹಾಗಾಗಿ ಅದೊಂದು ಖುಷಿಯಾದಂಥ ವಿಚಾರ. ಸರ್, ಈಗ ಮೇಲ್ಗಡೆ ಏನಿದೆ ಸರ್? ಮೇಲ್ಗಡೆ ಏನಿಲ್ಲ, ಇದು ಹೆಡ್ ರೂಮ್ ಇದೆ. ಸ್ಟೇರ್ ಕೇಸ್ಗೆ ಒಂದು ಟ್ಯಾಂಕ್ ಇಡ್ಲಿಕ್ಕೆ ಒಂದು ಟ್ಯಾಂಕ್ ಮಾಡಿದ್ದೀವಿ. ಇಲ್ಲೇನಾದ್ರೂ ಫ್ಯಾಮಿಲಿ ಇಲ್ಲೊಂದು ಫೋಟೋ, ಫ್ಯಾಮಿಲಿ ಫೋಟೋ ಆಯ್ತು ಸರ್. ಒಂದು ಫ್ಯಾಮಿಲಿ ಫೋಟೋ ನೋಡಿ. ಮತ್ತೆ ಹೈಲೈಟ್ ಮಾಡಕ್ಕೆ ಎಲ್ಲೂ POP ಮಾಡಿಲ್ಲ ಈ ಮನೆಗೆ. ಸೇಮ್ ಎಲ್ಲೂ POP ಮಾಡಿಲ್ಲ. ಆಮೇಲೆ ಯಾರೋ ಹೇಳ್ತಿದ್ರು ಸರ್, ತುಂಬಾ POP ಗಳನ್ನ ಮಾಡಿದ್ರೆ ಮುಂದಿನ ದಿನ ಅದು ಒಂಥರ ಡಸ್ಟ್ ಹಿಡ್ಕೊಳ್ಳುತ್ತೆ. ಡಸ್ಟ್ ಹಿಡ್ಕೊಂಡು ಒಂದು 5-6 ಇಯರ್ಸ್ ಆದ್ಮೇಲೆ ಅದು ಮತ್ತೆ ಕಿತ್ತ ಹೊಸದಾಗಿ ಮಾಡಬೇಕು. ಸಪೋಸ್ ಇಲ್ಲಿ ಏನೋ ಒಳಗಡೆ ಹೋಗ್ಬಿಡ್ತು, ವೈರ್ ಕಟ್ಸ್ತು, ಮತ್ತೆ ಹೊಸದಾಗಿ ಮಾಡಬೇಕಾಗುತ್ತೆ. ಪ್ಲಸ್ ಈ ಮನೆಗೆ ಇನ್ನೊಂದು ಹೈಲೈಟ್ ಪಾಯಿಂಟ್ ಏನಂದ್ರೆ, ಫ್ಲೋರ್ ಟು ಸೀಲಿಂಗ್ 12 ಅಡಿ ಇದೆ ಹೈಟ್. 12 ಅಡಿ ಇದೆ. ಎಲ್ಲಾ ಕಡೆ 10 ಅಡಿ ಮಾಡ್ತೀವಿ, ನಾವು 12 ಅಡಿ ತಗೊಂಡಿದ್ದೀವಿ. ಇದು ಫ್ಲೋರ್ ಟು ಸೀಲಿಂಗ್ ಹೈಟ್ 12 ಅಡಿ ಮಾಡಿದ್ವಿ. 12 ಅಡಿ. ಯಾಕಂದ್ರೆ ವಾಸ್ತುಗೂ 12 ಅಡಿ ಮೇಲೆ ಹೋದ್ರೆ ತುಂಬಾ ಒಳ್ಳೇದು. ಸೊ ಹಂಗಾಗಿ ವಾಸ್ತುನು ಮೈಂಡ್ ಅಲ್ಲಿ ಇಟ್ಕೊಂಡು, ಪ್ಲಸ್ ಹಳ್ಳಿ ಅಲ್ವಾ, ಸಿಟಿಲಿ ಮಾಡ್ಬೋದು, ಬಟ್ ನಮ್ಗೆ ಹೈಟ್ ಜಾಸ್ತಿ ಅಪ್ರೂವಲ್ಸ್ ಕೊಡಲ್ಲ, ಜಾಸ್ತಿ ಫ್ಲೋರ್ ಹೋಗೋದ್ರಿಂದ. ಹಳ್ಳಿ ಆಗೋದ್ರಿಂದ ಇದು ನಮ್ಗೆ 12 ಅಡಿ ಮಾಡಿದ್ವಿ ಫ್ಲೋರ್ ಟು ಸೀಲಿಂಗ್. ಸರ್, ಈಗ ನೀವು ಬಿಲ್ಡಿಂಗ್ ಕಟ್ಟೋದ್ರಿಂದ ನಮಗೆ ಗ್ಯಾರಂಟಿ ವಾರಂಟಿ ಯಾವ ರೀತಿ ಇರುತ್ತೆ ಸರ್? ಗ್ಯಾರಂಟಿ ನಿಮಗೆ ಸ್ಟ್ರಕ್ಚರ್ ವ್ಯಾರಂಟಿ ಲೈಫ್ ಟೈಮ್ ಇರುತ್ತೆ. ನಿಮಗೆ ವಾರಂಟಿ 5 ಇಯರ್ಸ್ 10 ಇಯರ್ಸ್ ವಾರಂಟಿ ಇರುತ್ತೆ. ಸ್ಟ್ರಕ್ಚರಲ್ ವಾರಂಟಿ ಲೈಫ್ ಟೈಮ್ ಇರುತ್ತೆ. ಲೈಫ್ ಟೈಮ್ ಇರುತ್ತೆ. ಹೌದು ಸರ್. ಓಕೆ ಓಕೆ.
ಈಗ ನಮ್ಮ ಒಂದು ಚಾನಲ್ ವೀಕ್ಷಕರು ಏನಾದ್ರು ಬಂದ್ರೆ ನಿಮ್ಮ ಹತ್ರ ಮನೆ ಕಟ್ಸ್ಬೇಕಂದ್ರೆ ಏನಾದ್ರು ಒಂದು ಸಮ್ ಪರ್ಸೆಂಟೇಜ್ ಡಿಸ್ಕೌಂಟ್ ಸಿಗುತ್ತಾ ಸರ್? ಸಿಗುತ್ತೆ. ಆಲ್ರೆಡಿ ನಿಮ್ಮ ಚಾನಲ್ ಇಂದಾನೇ ಕಸ್ಟಮರ್ ನಮ್ಗೆ ಆಲ್ರೆಡಿ ಬಂದಿದ್ರೆ 5 ಜನ ಕಸ್ಟಮರ್ ಆಲ್ರೆಡಿ ಪ್ರಾಜೆಕ್ಟ್ ಶುರು ಮಾಡಿದೀವಿ. ಓಕೆ, ಅವ್ರಿಗೆ ನಿಮ್ಮ ಚಾನಲ್ ಬಂದಿರೋದ್ರಿಂದ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಟ್ಟಿದೀವಿ. ಓಕೆ, ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೂ ಡಿಸ್ಕೌಂಟ್ ಕೊಟ್ಟು ಮನೆ ಕೂಡ ಚೆನ್ನಾಗಿ ಮಾಡ್ಕೊಡ್ತೀವಿ ಸರ್. ಸರ್, ಈಗ ನೀವು ಬೆಂಗಳೂರಲ್ಲಿ ಇರೋದು ನನಗೆ ಗೊತ್ತಿರೋ ಹಂಗೆ, ನಿಮ್ಮದೇ ಆದಂಥ ಸ್ವಂತ ಉದ್ಯಮ ಇದ್ರೂ ಕೂಡ ನನ್ನ ಹಳ್ಳಿಲಿ ನಾನೊಂದು ಮನೆ ಕಟ್ಟಬೇಕು ಅಂತ ಹೇಳಿ ನೀವು ಹುಟ್ಟಿರುವಂಥ ಊರಲ್ಲೇ ಒಂದು ಒಳ್ಳೆಯ ಮಹಲನ್ನು ಕಟ್ಟಿದ್ದೀರಾ. ಸೊ ಇದು ಎಷ್ಟು ದಿನದ ಪ್ಲಾನು ಸರ್ ನಿಮ್ದು? ತುಂಬಾ ಕನಸು ಸರ್ ಇದು ನಮಗೆ. ಓಕೆ, ಚಿಕ್ಕ ಹುಡುಗಿಂದ ಕನಸಿತ್ತಿದ್ದು. ಹೌದು ಸರ್. ಈಗ SK ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಶಿವ ಅವ್ರನ್ನ ನಾವು ಮಾತಾಡಿದ್ದೀವಿ ಈ ವಿಡಿಯೋದಲ್ಲಿ. ಅವರೇ ಇದನ್ನ ಬಿಲ್ಡ್ ಮಾಡಿದ್ದು ಅನ್ನೋದು ಗೊತ್ತಾಯಿತು. ಅವರಿಗೆ ಸ್ಪೆಷಲ್ ಆಗಿ ಯಾಕೆ ಕೊಡಬೇಕು ಅಂತ ಅನ್ನಿಸ್ತು ಸರ್? ಅವರು ನಮಗೆ ತುಂಬಾ ಹತ್ತಿರದವರು, ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ, ಅವರಿಗೆ ಕೊಡಬೇಕು ಅಂತ ನಾವು ಕೊಟ್ಟಿದ್ವಿ ಸರ್. ಈ ಸ್ಟ್ರಕ್ಚರ್ ಡಿಸೈನ್ಸ್ ನಿಮ್ದ ಅಥವಾ ಅವ್ರದ ಸರ್? ಅಂದ್ರೆ ಈ ತರ ಬರಬೇಕು ಅನ್ನೋದು ನಿಮ್ಗೊಂದು ಕನಸಿತ್ತಲ್ವಾ, ಹಿಂಗೆ ಇರಬೇಕು ಅಂತ ಹೇಳಿ ಅವ್ರೇನಾದ್ರೂ ಸಹಾಯ ಮಾಡಿದ್ರ ಅಥವಾ ಡಿಸೈನ್ಸಿಂಗ್ ಅಲ್ಲಿ ಏನಾದ್ರೂ ನೀವು ವೇರಿಯೇಷನ್ ಅನ್ನ ಮಾಡಿದ್ರೆ ಹೇಗೆ? ಇಲ್ಲ ಸರ್, ಎಲ್ಲ ಅವರೇ ಸಹಾಯ ಮಾಡಿ ಅವರೇ ನಮಗೆ ಈ ತರ ಬೇಕು, ಸ್ವಲ್ಪ ಬೇಕು ಅಂತ ನಾವು ಹೇಳ್ದೋ, ಇನ್ನು ಮಿಕ್ಕಿದೆಲ್ಲ ಅವರೇ ಎಲ್ಲ ನೋಡಿ ನಮಗೆ ಮಾಡ್ಕೊಟ್ಟಿದ್ದಾರೆ ಸರ್. ಓಕೆ, ಈಗ ಕೆಲವೊಂದು ಕನ್ಸ್ಟ್ರಕ್ಷನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳೋದೊಂದು ಮಾಡೋದೊಂದು, ಸಮಯ ಸಂದರ್ಭ ಎಲ್ಲ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. 3 ತಿಂಗಳು ಹೇಳಿ 6 ತಿಂಗಳಾಗುತ್ತೆ, 1 ವರ್ಷ ಹೇಳಿ 2 ವರ್ಷ ಆಗುತ್ತೆ, ಆ ಥರ ಆಗುತ್ತೆ. SK ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವ್ರು ಹೇಗೆ ನಿಮ್ಗೆ ಸಹ ಅಂದರೆ ಸಪೋರ್ಟಿವ್ ಆಗಿರ್ತಾರಾ, ಇಲ್ಲ ನಾನು ಹೇಳಿದ್ದೆ ದೊಡ್ಡದು ಅದೇ ಆಗ್ಬೇಕು ಅಂತ ಹೇಳ್ತಾರಾ, ಏನು? ಇಲ್ಲ ಸರ್, ಸಪೋರ್ಟ್ ಆಗಿರ್ತಾರೆ. ಓಕೆ, ಏನೇ ಆದ್ರೂ ಸಪೋರ್ಟ್ ಆಗಿ ಇದ್ದು ಅವ್ರ ಕೆಲಸವನ್ನು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಸರ್. ಓಕೆ, ಈಗ ನಿಮ್ಗೆ ಖುಷಿ ಇದೆ? ಖುಷಿ ಇದೆ ಸರ್, ಓಕೆ, ತುಂಬಾ ಖುಷಿ ಇದೆ. ಈಗ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ಯಾರಾದರೂ ಮನೆ ಕಟ್ಟಬೇಕು, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದಾ ಅಂತ ಹೇಳಿ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಿ? ಅವರಿಗೆ ತುಂಬಾ ಹೇಳೋದಿದೆ ಅಂದ್ರೆ ಇವ್ರಿಗೆ ಕೊಡ್ಬೋದು, ತುಂಬಾ ಚೆನ್ನಾಗಿ ಮಾಡಿ ಕೊಡ್ತಾರೆ. ನಂಬಿಕೆ ಇಡ್ಬೋದು, ನಂಬಿಕೆ ಇಡ್ಬೋದಲ್ವಾ? ಓಕೆ. ಈ ದುಡ್ಡಿಗೆ ಪಿಡಿಸೋದು ಇಲ್ಲ, ದುಡ್ಡು ತಗೊಂಡು ಫೋನ್ ಎತ್ತದೇ ಇರೋದು ಆ ಥರ ಎಲ್ಲ ಏನಿಲ್ಲ? ಇಲ್ಲ ಸರ್, ಆ ಥರ ಏನಿಲ್ಲ. ನೀಟಾಗಿ ಮಾಡ್ತಾರೆ, ನೀಟಾಗಿ ಮಾಡ್ಕೊಡ್ತಾರೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಎಲ್ಲಿ ಸರ್ ನಿಮ್ಮ ಮೈನ್ ಆಫೀಸ್? ಎಲ್ಲಿ ಸರ್? ನಮ್ದು ಮೇನ್ ಆಫೀಸು HRBR ಲೇಔಟ್ ಕಲ್ಯಾಣ ನಗರದಲ್ಲಿ ಬರುತ್ತೆ, ಸರ್ವಿಸ್ ರೋಡ್ ಅಲ್ಲೇ ಇದೆ. ಓಕೆ, ನಿಮ್ಗೆ ಆಫೀಸ್ ಲೊಕೇಶನ್ ನಿಮ್ಗೆ ಕಳಿಸ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ. ಓಕೆ, ನಿಮ್ ಮತ್ತೆ ನಂಬರ್ ಕೊಡ್ತೀನಿ, ಬರೋಕ್ಕಿಂತ ಮುಂಚೆ ಒಂದು ಫೋನ್ ಮಾಡ್ಕೊಂಡು ಬನ್ನಿ ಸರ್. ಎಸ್ ಸರ್, ಎಸ್ ಸರ್, ಖಂಡಿತ. ನೋಡಿ ವೀಕ್ಷಕರೇ, ಇವರು ಕಟ್ಟಿರುವಂತಹ ಮನೆಯನ್ನ ಅದೇ ಪ್ಲೇಸ್ಗೆ, ಈಗ ನಾವು ಹೊಳೆನರಸೀಪುರಕ್ಕೆ ಬರಬೇಕು ಅಂದ್ರೆ ಬೆಂಗಳೂರಿಂದ ಒಂದು 150-200 ಕಿಲೋಮೀಟರ್ ಬರಲೇಬೇಕು. ಇಲ್ಲಿಗೆ ಬಂದು ವಿಡಿಯೋ ಯಾಕೆ ಮಾಡಿದ್ದೀನಿ ಅಂದರೆ, ನಾವು ಕೂಡ ಇವ್ರ ಕೆಲಸವನ್ನ ನೋಡಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿಗೆ ಬಂದಿರುವಂಥದ್ದು. ಈಗ ಮೇಲ್ಗಡೆ ಹೋಗೋಣ. ನಾನು ನೀವು ಪ್ರಾರಂಭದಲ್ಲಿ ಏನು ಬೆಳಕು ಬರುತ್ತೆ ಅಂತ ಹೇಳಿದ್ರೆ ಆ ಮೇಲ್ ಪಾಯಿಂಟ್ ಇಂದಾನೆ ಅದನ್ನ ತೋರಿಸೋಣ ಸರ್, ಅವಾಗ ಜನಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಸರ್ ಇಷ್ಟು ಬೆಳಕಿಗೆ ಪ್ರಾಮಿನೆನ್ಸ್ ಕೊಡ್ತೀರಾ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ? ನಿಮ್ಮ ಇದು 2ನೇ ಪ್ರಾಜೆಕ್ಟ್ ನಾನು ತೋರಿಸ್ತಿರುವಂತದ್ದು. ಈ ತರದ 10 ಮನೆಗಳನ್ನ ಈಗ ಆಲ್ರೆಡಿ ಮಾಡ್ತಿದ್ದೀರಾ, ಯಾಕಷ್ಟು ಇಂಪಾರ್ಟೆನ್ಸ್ ಅಂತ? ಸರ್, ಮೇನ್ ನಮ್ಗಿರೋದೇ ವಾತಾವರಣದಿಂದ ಬರೋದು, ಅಟ್ಮಾಸ್ಫಿಯರ್ ಇಂದ ಬರೋದು. ನಮ್ಗೆ ಏನು ಮೇನು ಗಾಳಿ ಬೆಳಕಿಗೆ 2 ಸಿಗೋದು ನಮ್ಗೆ ಫ್ರೀ ಆಗಿ. ಹೌದು ಹೌದು. ಸೊ ವಾಸ್ತುಗೂ ಅಷ್ಟೇ, ಬೆಳಿಗ್ಗೆ ಎಷ್ಟು ಬಿದ್ದಷ್ಟು ಮನೆಗೆ ಅಷ್ಟು ಒಳ್ಳೇದು. ಎಸ್ ಸರ್, ಎಸ್. ಸೊ ಯಾವಾಗ್ಲೂ 24 ಲೈಟ್ ಹಾಕೊಂಡಿರಕ್ಕಾಗಲ್ಲ ನಾವು. ಇವಾಗ ಎಲೆಕ್ಟ್ರಿಸಿಟಿ ರೇಟ್ ಅಲ್ಲಿ, ಬಿಲ್ ಅಲ್ಲಿ ಎಲೆಕ್ಟ್ರಿಸಿಟಿ ಇದ್ರಲ್ಲಿ ಲೈಟ್ ಹಾಕೊಂಡಿರಕ್ಕಾಗಲ್ಲ. ಸೊ ಹಂಗಾಗಿ ನಾವು ಬೆಳಕಿಗೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತೀವಿ. ನೋಡಿ, ಇಲ್ಲಿಂದ ಬೆಳಕು ಹೋಗುವಂತದ್ದು. ಸೊ ಇದು ಟಫ್ ಅಂಡ್ ಗ್ಲಾಸ್ ಆದ್ರಿಂದ ಯಾವುದೇ ಕಾರಣಕ್ಕೂ ಇದು ಒಡೆಯೋದಿಲ್ಲ. ನೀವು ನೋಡಬಹುದು, ನೋಡಿ ಹತ್ತಿದ್ರು ಕೂಡ ಏನ್ ಆಗ್ಲಿಕ್ಕಿಲ್ಲ ಇದು. ಸೊ ಅದಕ್ಕೆಲ್ಲ ಏನ್ ಸೇಫ್ಟಿ ಮಾಡಬೇಕು ಅದನ್ನ ಇವರು ಮಾಡಿದ್ದಾರೆ. ನಿಮ್ಗೊಂದು 6 ಅಡಿಗೆ 5 ಅಡಿ ಸರ್ ಓಪನ್ ಇದು ಅಲ್ವಾ? 5 ಫೀಟ್ಗೆ 6 ಫೀಟ್ ಇದೆ ಓಪನ್. ಎಸ್ 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 ಎಸ್. ನೋಡಿ ವೀಕ್ಷಕರೇ, ಅವಾಗಿಂದ ನಾನು ಏನು ಹೇಳ್ತಾ ಇದ್ದೆ ಈಗೆಲ್ಲ ಕಾಣಿಸುತ್ತೆ ನೋಡಿ ನಿಮಗೆ. ಸುತ್ತಲೂ ಮರ ಗಿಡಗಳಿದಾವೆ, ಹಳ್ಳಿ ಇದು. ಹಾಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಬಂದರೆ ಒಳ್ಳೆ ಒಂದಿಷ್ಟು ಸಮಯವನ್ನು ಸ್ಪೆಂಡ್ ಮಾಡ್ಬೋದು, ಆರಾಮಾಗಿ ಕೂತ್ಕೊಂಡು ಸ್ಪೆಂಡ್ ಮಾಡ್ಬೋದು. ನಾವು ಯಾಕೆ ಈ ವಿಡಿಯೋದಲ್ಲಿ ಇಷ್ಟೆಲ್ಲ ಡೀಟೇಲ್ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ರೆ, ಮನೆ ಕಟ್ಟೋರು ಸುಮಾರು ಜನ ಇವತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಬರುವಂತಹ ಕೆಲವೊಂದು ಡಿಸೈನ್ಸ್ಗಳನ್ನು ಅಥವಾ ಸ್ಟ್ರಕ್ಚರ್ಗಳನ್ನು ನೋಡಬೇಕು ಅಂತ ತುಂಬ ಸರ್ಚ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ಐಡಿಯಾನೂ ಸಿಗುತ್ತೆ ಸರ್. ಜೊತೆಗೆ ಮನೆಯನ್ನು ನಾವೇ ನಿಂತು ಕಟ್ಸೋದಿದೆಯಲ್ಲ, ಇದು ತುಂಬ ರಿಸ್ಕಿ ಜಾಬ್. ಇದು ನಾನು ಕೂಡ ಅದನ್ನ ಅನುಭವಿಸಿದ್ದೀನಿ. ನಾವು ಏನಾದರೂ ನಿಂತು ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ BP ಶುಗರ್ ಎಲ್ಲ ಬರ್ಬೋದು. ಆ ನೆಲೆಯಲ್ಲಿ ಇವತ್ತು ತುಂಬಾ ತೊಂದರೆ ಆಗುತ್ತೆ, ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಇದೆ. ಸೊ ನಿಮಗೆಲ್ಲ ನಾವು ವಹಿಸೋದನ್ನ ಕೊಟ್ರೆ ಬಹುಶಃ ಆರಾಮಾಗಿರ್ಬಹುದಲ್ವಾ ಸರ್? ಹೌದು ಸರ್, ಎಲ್ಲ ರಿಸ್ಕ್ ಅನ್ನ ನೀವೇ ಬೇರೆ ಮಾಡಿ ಎಲ್ಲ ಮಾಡ್ಕೊಳ್ತೀವಿ ಸರ್. ಈಗ ನಮ್ಮ ಮನೆ ನಾವೆಲ್ಲೋ ಇದೀವಿ ಬೆಂಗಳೂರಲ್ಲಿ, ನಮ್ಮ ಮನೆ ಬೇರೆ ಎಲ್ಲೋ ಕಟ್ತಾ ಇದ್ರೆ ಇನ್ನೊಂದು ಏರಿಯಾದಲ್ಲಿ ಅಂತ ಅನ್ಕೊಳ್ಳೋಣ. ನಮ್ಗೆ ಅಪ್ಡೇಟ್ಗಳು ಹೆಂಗ್ ಸಿಗುತ್ತೆ? ನಾವು ಪ್ರತಿದಿನ ಒಂದು ಸೈಟ್ ಅಲ್ಲಿ ಇದೆ, ನಿಮ್ಗೆ ತೋರಿಸ್ತೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ ಬರೋ ನಾವು ಎಲ್ಲಾ ಸೈಟ್ ಅಲ್ಲೂ ಒಂದು ಸೋಲಾರ್ ಕ್ಯಾಮ್ರಾ ಹಾಕ್ತಿವಿ, ನಿಮ್ಗೆ ಆಕ್ಸೆಸ್ ಕೊಡ್ತೀವಿ. ಸೈಟ್ ಅಲ್ಲಿ ನಡೀತಿದೆ, ವಾಟ್ಸ್ಆಪ್ ಅಲ್ಲಿ ನಿಮ್ಗೆ
ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಅದಕ್ಕೆ ನೀವು ಡೈಲಿ ಏನಾದ್ರು ಫೋಟೋಸ್ ಅಪ್ಡೇಟ್ ಆಗುತ್ತೆ ನಿಮಗೆ. ಕ್ಯಾಮ್ರಾ ಏನಾದ್ರು ಕ್ಯಾಮ್ರಾ ಹಾಕೋದು ನೀವು ಸೈಟ್ ಏನ್ ಡೈಲಿ ಏನ್ ನಡೀತಿದೆ ಅಪ್ಡೇಟ್ ನೀವು ನೋಡ್ಬೋದು ಸರ್ ಅದನ್ನು. ಓಹ್, ಸೋಲಾರ್ ಕ್ಯಾಮರಾ ಹಾಕೊಂಡು ಅದರಲ್ಲಿ ಕಂಪ್ಲೀಟ್ ಅಪ್ಡೇಟ್ ಬರ್ತಾ ಇರುತ್ತೆ, ನೋಡ್ತಾ ಇರ್ಬೋದು ನೀವು. ಸೂಪರ್. ನಿಜವಾಗ್ಲೂ ನಂಗೆ SK ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅವರ ಇದು 2ನೇ ಮನೆಯನ್ನು ನಾನು ಏನ್ ತೋರಿಸ್ತಿದ್ದೀನಿ, ನನಗಂತೂ ಆತ್ಮತೃಪ್ತಿ ಇದೆ. ಯಾಕಂದ್ರೆ ನಾನು ಈ ಶಿವಕುಮಾರ್ ಅವ್ರನ್ನ ಸುಮಾರು ದಿನಗಳಿಂದ ನೋಡ್ತಾ ಇದ್ದೀನಿ. ಅವರು ಪ್ರತಿ ಒಂದು ಪ್ರಾಜೆಕ್ಟ್ ಆದಾಗ್ಲೂ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಬಹುಶಃ ಬೇರೆಯವರು ಆ ರೀತಿ ಇರೋದಿಲ್ಲ. ಇವರು ತುಂಬಾ ಮುಗ್ಧರಾಗಿ ಜನಗಳಿಗೆ ಏನ್ ಬೇಕು, ಆ ಓನರ್ಗೆ ಏನು ಟೇಸ್ಟ್ ಇದೆ ಅದಕ್ಕೆ ಅನುಗುಣವಾಗಿ ನೀವು ಏನೇ ಚೇಂಜಸ್ ಹೇಳಿದ್ರು ಅದನ್ನ ಮಾಡ್ಕೊಳ್ಳೋ ಲೆವೆಲ್ಗೆ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನಾನು ಓನರನ್ನೆಲ್ಲ ಮಾತಾಡ್ಸಿನೇ ಈ ಮನೆ ಒಳಗಡೆ ಬಂದಿರುವಂತದ್ದು. ಸೊ ಹಾಗಾಗಿ ನಿಜವಾಗ್ಲೂ ಖುಷಿ ಆಯ್ತು. ನಿಮ್ ಕನಸಿನ ಮನೆ ಮಾಡ್ಬೇಕು ಅಂತ ಹೇಳಿದ್ರೆ ಇವ್ರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಜವಾಗ್ಲೂ ಖುಷಿ ಆಯ್ತು ಸರ್. ಇಷ್ಟು ದೊಡ್ಡ ಮನೆಯನ್ನ ನೀವೀಗ ನಮಗ್ ತೋರಿಸಿದ್ದೀರಾ. ಬಹುಶಃ ನಾಡಿದ್ದೇ ಗೃಹ ಪ್ರವೇಶ ಆದ್ಮೇಲೆ ಬಂದ್ರೆ ಮನೆ ಮಂದಿ ಎಲ್ಲ ಇರ್ತಾರೆ, ಪಾಪ ಅವರಿಗೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಮುಂಚೆನೆ ನಾವು ಇಲ್ಲಿಗೆ ಬಂದು ವಿಡಿಯೋನ ಮಾಡಿದೀವಿ. ನಮ್ಗೊಂದು ಅವಕಾಶ ಕೊಟ್ಟಿರುವ ನಿಮಗೆ, ನಿಮ್ಮ ಸಂಸ್ಥೆಗೆ ನಮ್ಮ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. SK ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅವರ ಕಾಂಟ್ಯಾಕ್ಟ್ ನಂಬರ್, ಗೂಗಲ್ ಮ್ಯಾಪ್ ಲೊಕೇಶನ್, ಆಫೀಸ್ ಅಡ್ರೆಸ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಒಮ್ಮೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಓದ್ಕೊಳ್ಳಿ. ನಿಮಗೆ ಯಾವ ರೀತಿ ಬೇಕು, ಅದು ಡಿಸೈನ್ಸ್ ಒಂದು 10 ಸಲ ಚೇಂಜ್ ಆದರೂ ಪರವಾಗಿಲ್ಲ, ನೀವೇನು ಅನ್ಕೊಂತೀರ ಅದೇ ರೀತಿಯ ಮನೆಯನ್ನು ನಿಮ್ಮಲ್ಲಿರುವಂಥ ಬಜೆಟ್ಗೆ ಅನುಗುಣವಾಗಿ ಮಾಡ್ಕೊಳ್ಳಿ. ಜಾಸ್ತಿ ಸಾಲ ಮಾಡಿಕೊಂಡು ನಮ್ಗೆ ಆಗದೆ ಇರುವಷ್ಟು, ತೀರ್ಸೋಕ್ಕಾಗದೇ ಇರುವಷ್ಟು ದೊಡ್ಡದೆಲ್ಲ ಮಾಡಿಕೊಂಡು ಮನೆಯನ್ನು ಕಟ್ಟೋದು ಕೂಡ ಒಳ್ಳೇದಲ್ಲ. ಸೊ ಮನೆ ಕಟ್ಟಿದ್ರೆ ಒಂದು ನೆಮ್ಮದಿ ಇರಬೇಕು, ಪೀಸ್ ಇರಬೇಕು, ಜೊತೆಗೆ ಬೆಳಕು ಗಾಳಿ ಎಲ್ಲವೂ ಕೂಡ ಬರಬೇಕು. ಅದಕ್ಕೆ ನಿಮಗೆ SK ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವ್ರು ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.